ಆತ್ಮೀಯ ನನ್ನ ನಲ್ಮೆಯ ವಿದ್ಯಾರ್ಥಿಗಳನ್ನು ಕರ್ನಾಟಕ LMS ವೆಬ್ ತಾಣದ ತರಗತಿಗಳಿಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಅನಲಾನಿಲ ಸಂಯೋಗ ಮುರಿಪ ದಿರ್ಕುಮೆ ಪಗೆಯಂ ಕಾವ್ಯಭಾಗ 3ನೇದು. ಪ್ರೋಗ್ರಾಮ್ BSc ವಿಜ್ಞಾನ ವಿಭಾಗದವರಿಗೆ. ಸಬ್ಜೆಕ್ಟ್ ಭಾಷೆ ಕನ್ನಡ ಭಾಷೆ, ಲ್ಯಾಂಗ್ವೇಜ್ ಕನ್ನಡ. ಸೆಮಿಸ್ಟರ್ ಚತುರ್ಮಾಸ 4ನೆಯ ಚತುರ್ಮಾಸ. ಸೆಷನ್ ನಂಬರ್ ಅಂದರೆ ಅಧಿವೇಶನದ ಸಂಖ್ಯೆ 17. ಟಾಪಿಕ್ ಶೀರ್ಷಿಕೆ ಅನಿಲಾನಿಲ ಸಂಯೋಗ ಮುರಿಪ ದಿರ್ಕುಮೆ ಪಗೆಯಂ ಕಾವ್ಯಭಾಗ 3 ಮತ್ತು ಅಂತಿಮ ಭಾಗ. ಕ್ರಿಯೇಟೆಡ್ ಬೈ ಸಿದ್ಧಪಡಿಸಿದವರು ನಾನು ಕೃಪಾ ಗಣೇಶ್, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಂಡ್ಲುಪೇಟೆ, 571111 ಚಾಮರಾಜನಗರ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಟ್ಟಿರ್ತಕ್ಕಂತಹ 4ನೆಯ ಪದ್ಯ ಅನಿಲಾನಿಲ ಸಂಯೋಗ ಮುರಿಪ ದಿರ್ಕುಮೆ ಪಗೆಯಂ. ಇದು ರನ್ನ ಮಹಾಕವಿ ಬರೆದಕ್ಕಂಥ ಪದ್ಯ. ಇದು ನಿಮಗೆ ಇಟ್ಟಿರ್ತಕ್ಕಂಥ 4ನೆಯ ಪದ್ಯ. ಹಾಗಾಗಿ ಇದನ್ನು 3 ಭಾಗ ಮಾಡ್ಕೊಂಡಿದ್ದೀವಿ. ಈಗ ಕಳೆದ 3 ಭಾಗದಲ್ಲಿ 2 ಭಾಗ ಈಗಾಗಲೇ ಆಗಿದೆ. ಇದು 3ನೆಯ ಮತ್ತು ಅಂತಿಮ ಭಾಗ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಣ ಹೆಜ್ಜೆ ನರಿಯದೆ ಮುಂದಣ ಹೆಜ್ಜೆ ನಿಲ್ಲಲಾಗದು ಎನ್ನುವ ಮಾತಿನಂತೆ ನಮಗೆ ಹಿಂದಿನ ಅಧಿವೇಶನದಲ್ಲಿ ಏನನ್ನು ಕಲಿತೋ ಅನ್ನೋದನ್ನು ಸ್ವಲ್ಪ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ಈ ಒಂದು ಅಧಿವೇಶನದ ವಿಷಯ ನಮಗೆ ಲಿಂಕ್ ಆಗುತ್ತೆ. ಹಾಗಾಗಿ ಆ ಕಥೆಯ ಓಟಕ್ಕೆ ಯಾವುದೇ ರೀತಿ ಧಕ್ಕೆ ಬರೋದಿಲ್ಲ ಮತ್ತು ನಮ್ಮನ್ನು ಸೂಜಿಗಲ್ಲಿನ ಹಾಗೆ ಕತೆ ಹೇಳ್ಕೊಂಡೋಗುತ್ತೆ. ಹಿಂದಿನ ಅಧಿವೇಶನದಲ್ಲಿ ನಾವೇನು ಕಲಿತೋ ಅನ್ನೋದಾದರೆ, ಹಿಂದಿನ ಅಧಿವೇಶನದಲ್ಲಿ ಕಲಿತದ್ದು ದ್ರೌಪದಿಗೆ ಅವಮಾನ ಆಗುವ ಸಂದರ್ಭದಲ್ಲಿ ನಾನು ಮತ್ತು ಅರ್ಜುನ ವಿನಯವನ್ನು ಬಗೆದವೇ ಹೊರತು ವಿಕ್ರಮನನ್ನು ಮೆರೆಯಲಿಲ್ಲ ಎಂದು ದುಃಖಿಸುತ್ತಾನೆ ಭೀಮ. ಅಂದರೆ ದ್ರೌಪದಿಗೆ ವಸ್ತ್ರಾಪರಣ ಆಗುತ್ತಿರುವ ಸನ್ನಿವೇಶದಲ್ಲಿ ನಾವು ಅಲ್ಲಿ ವಿನಯ ತೋರಿಸುವಂಥ ಜಾಗ ಅಲ್ಲ, ಅಲ್ಲಿ ವಿಕ್ರಮವನ್ನು ಅಂದರೆ ಪರಾಕ್ರಮವನ್ನು ತೋರಿಸುವಂಥ ಸ್ಥಳ. ಆದರೆ ನಾವು ಅಲ್ಲಿ ನಮ್ಮ ಅಣ್ಣನ ಮಾತನ್ನು ಕೇಳಿಕೊಂಡು, ಅಂದರೆ ಧರ್ಮರಾಯನ ಮಾತನ್ನು ಕೇಳಿಕೊಂಡು ವಿನಯದಿಂದ ಅಲ್ಲಿ ಕುಳಿತುಕೊಂಬಿಟ್ಟು, ಆದರೆ ನಾವು ಅಲ್ಲಿ ವಿಕ್ರಮ ಮೆರೆಯಲಿಲ್ಲ ಅಂತ ಈಗ ಅವನಿಗೆ ದುಃಖ ಆಗ್ತಾಯಿದೆ. ನಾವು ನಮ್ಮ ಪ್ರಾಣವನ್ನು ಅಡವು ಇಟ್ಟೆವು ಎಂದು ಆಲೋಚಿಸಿದ. ನಾವು ಯಾಕೆ ನಾವು ಸುಮ್ಮನೆ ಕೂತು ನಮ್ಮ ಪ್ರಾಣನ ಅಡ ಇಟ್ಟಿದ್ವಾ ಅಂತ. ಅಂದರೆ ಹೌದು, ಏಕೆಂದರೆ ಧರ್ಮರಾಯ ಜೂಜಿನಲ್ಲಿ ತಮ್ಮ ಭೂಮಿಯನ್ನು, ಸಮಸ್ತ ಸಾಮ್ರಾಜ್ಯವನ್ನು, ತನ್ನ ತಮ್ಮಂದಿರನ್ನು, ಕೊನೆಗೆ ಹೆಂಡತಿಯನ್ನು, ಕೊನೆಗೆ ತನ್ನನ್ನು ತಾನೇ ಇಟ್ಟಿದ್ದ. ಹಾಗಾಗಿ ತಮ್ಮ ಪ್ರಾಣವನ್ನು ಮತ್ತು ತಮ್ಮ ಶೌರ್ಯ ಎಲ್ಲವನ್ನು ಕೂಡ ಆಟ ಇಟ್ಟಿದ್ದು. ಹಾಗಾಗಿ ದ್ರೌಪದಿಗೆ ಒಂದು ಅನುಮಾನ ಶುರುವಾಗಿರುತ್ತೆ. ಬಹುಶಃ ಈಗ ಇದನ್ನು ನಿರ್ಣಾಯಕ ಹಂತಕ್ಕೆ ಕೌರವರ ಕಡೆ ಎಲ್ಲರೂ ಸತ್ತೋಗಿದ್ದಾರೆ, ಉಳಿದಿರತಕ್ಕಂಥವನು ದುರ್ಯೋಧನ ಒಬ್ಬನೇ, ಗೆಲುವಿಗೆ 2 ಹೆಜ್ಜೆ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಭೀಷ್ಮ ಅಂದರೆ ಕುಟುಂಬದ ಹಿರಿಯ ಮತ್ತು ಧೃತರಾಷ್ಟ್ರ ದುರ್ಯೋಧನ ತಂದೆಗೆ ಇರುವ ಒಬ್ಬನೇ ಮಗ, 100 ಜನ ತೀರೋಗಿದ್ದಾರೆ, ಇರೋನೇ ಒಬ್ಬನೇ ಉಳಿಸ್ಕೋಬೇಕು, ತನ್ನ ಸತ್ತ ನಂತರ ತನ್ನ ಸದ್ಗತಿ ಕಾಣಿಸೋನೇ ನನ್ನ ಮಗ. ಹಾಗಾಗಿ ನನಗೆ ಈ ಇಡೀ ವಯಸ್ಸಿನಲ್ಲಿ ನಮಗೆ ಬೇಕು ಅನ್ನೋಕ್ಕಂಥದ್ರಿಂದ, ಮತ್ತು ಭೀಷ್ಮನಿಗೆ ತನ್ನ ವಂಶದ ಕುಡಿಗಳು ಹೀಗೆ ಬಡದಾಡಿ ಸಾಯೋದು ಅವನಿಗೆ ಇಷ್ಟ ಆಗೋದಿಲ್ಲ. ಈಗಾದ್ರೂ ಒಂದು ರಾಜಿ ಮಾಡಿಸ್ಕೊಂಡು 2 ವಂಶವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಸಂಧಿಯ ಮಾತು ಬರುತ್ತೆ. ಈ ಸಂಧಿಯ ಮಾತು ದ್ರೌಪದಿ ಕಿವಿಗೆ ಬಿದ್ದಾಗ ಅವಳಿಗೆ ಅಸಹಜವಾದ ಕೋಪ ಬರುತ್ತೆ. ಏಕೆ ತನಗಾದ ಅವಮಾನಕ್ಕೆ ತೀರಿಸ್ಕೊಳ್ಳೇಬೇಕು ಅನ್ನೋದಾದರೆ ಅದು ದುರ್ಯೋಧನನ ಸಾವಿನೊಂದಿಗೆ ತನ್ನ ಒಂದು ಕೋಪ ಮತ್ತು ಆವೇಶ ಮತ್ತು ಅವಮಾನ ಅಂತ್ಯ ಆಗುತ್ತೆ ಅಂತಕ್ಕಂಥದ್ದು ಭಾವಿಸಿರ್ತಾಳೆ. ಆ ಅನುಮಾನವನ್ನು ಹೇಗಾದರೂ ಮಾಡಿ ಪರಿಹರಿಸ್ಕೋಬೇಕು ಅಂತೇಳ್ಬಿಟ್ಟು, ಈಗ ಧರ್ಮರಾಯಂದ್ರಕ್ಕೆ ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆಂತೇಳಿ ಅವನು ಧರ್ಮರಾಯ ಧರ್ಮದ ಗೊಡ್ಡು. ಇನ್ನು ಅರ್ಜುನ ಅಂತಕ್ಕೆ ಹೋದರೆ ಅರ್ಜುನ ಅವನನ್ನು ಮಾತನ್ನೇ ಕೇಳ್ತಿರ್ತಾನೆ. ಇನ್ನು ಉಳಿದವನು ಅಂತಕ್ಕ ನಕುಲ ಸಹದೇವರಿಗೆ ಇಂಥ ದೊಡ್ಡ ವಿಚಾರದಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳೋದಕ್ಕೆ ಅವರು ಅಸಮರ್ಥರು. ಹಾಗಾಗಿ ಇರುವ ಭೀಮನಲ್ಲಿಗೆ ಬಂದು ಇರುತ್ತೆ, ಹಿಂಗಾಗಿದೆ, ನನ್ನ ಅನುಮಾನ ಕಳೆ ಅಂತ ಕೇಳ್ತಾನೆ. ಜೊತೆಗೆ ಭೀಮನನ್ನು ಟೀಕೆ ಮಾಡಿ ವಿಡಂಬಿಸ್ತಾಳೆ. ನೀನಾಗಲೇ ಬುಡಪ್ಪ ದುಶ್ಯಾಸನನ ರಕ್ತವನ್ನು, ಎದೆಯ ರಕ್ತವನ್ನು ಬಗೆದಾಗ ಚಿಮ್ಮಿದಂಥ ರಕ್ತ ನಿನ್ನ ದೇಹ ಮೇಲೆಲ್ಲ ಕೂತ್ಕೊಂಡು ನಿನ್ನ ಕೋಪದ ಅಗ್ನಿ ಎಲ್ಲವೂ ಕೂಡ ಶಾಂತವಾಗಿದೆ. ಹಾಗಾಗಿ ನಿನಗೆ ನಿನ್ನ ಭರವಸೆಗಳು ಮರ್ತೋಗಿದೆ, ನಿನ್ನ ಒಂದು ಪ್ರತಿಜ್ಞೆಗಳು, ಅಂದರೆ ದುರ್ಯೋಧನ ತೊಡೆ ಮುರಿತೀನಿ ಅಂತಕ್ಕಂಥದ್ದು, ಅವನ ಕಿರೀಟವನ್ನು ಭಂಗ ಮಾಡ್ತೀನಿ ಅಂತಕ್ಕಂಥ ಎರಡೂ ಕೂಡ ನಿನಗೆಲ್ಲೋ ಮರ್ತೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಕೊನೆಗೆ ನಾನು ಈ ಸಲಿನ ಸಂಧಿಗೆ ಆಗೋದಾದರೆ ನೀವು ಖಂಡಿತವಾಗ್ಲೂ ನಿಮ್ಮ ವನವಾಸವೇ ನೆಕ್ಸ್ಟು ಪಗಡೆ ಕರೀತಾರೆ, ಅಲ್ಲಿ ಸೋಲ್ತೀರ, ಮತ್ತೆ ವನವಾಸ ಬರುತ್ತೆ. ಕಳೆದ ಬಾರಿ ಆದರೆ ನಾನು ಸತಿಯ ಧರ್ಮ ಅನುಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮರುಮಾತಾಡದೆ ನಿಮ್ಮೊಂದಿಗೆ ನಾನು ಬಂದೆ. ಆದರೆ ಈ ಬಾರಿ ನಾನು ಬರೋದಿಲ್ಲ, ನಾನು ಅಗ್ನಿಯಿಂದ ಹುಟ್ಟಿದ್ದು, ಮತ್ತೆ ನಾನೇ ಅಗ್ನಿಗೆ ನಾನು ಹೋಗ್ತೀನಿ ಅನ್ನೋ ಮಾತನ್ನು ದ್ರೌಪದಿ ಹೇಳ್ತಾಳೆ. ಮತ್ತು ಯಾವಾಗ ಸಾಯ್ತೀನಿ ಅಂತ ಮಾತು ಬರ್ತಾಗ ಭೀಮನಿಗೆ ಭಾಳ ಕೋಪ ಬರುತ್ತೆ, ಭಾಳ ಒಂದು ಕೋಪ ಬರುತ್ತೆ. ಅಂದರೆ ಇಷ್ಟು ನಮ್ಮ ದ್ರೌಪದಿಯ ಈ ಒಂದು ಇದಕ್ಕೆ ಕಾರಣದ ದುರ್ಯೋಧನ ಅಲ್ವಾ ಅಂತೇಳ್ಬಿಟ್ಟು ಕೊನೆಗೆ ಹಳೆಯದನ್ನು ನೆನಪಿಸ್ಕೊತಾನೆ ಮತ್ತು ಭರವಸೆ ತುಂಬುವ ಮಾತುಗಳನ್ನು ಆಡ್ತಿರ್ತಾನೆ. ಹಾಗಾಗಿ ನಾನು ಗಾಳಿ ನೋಡಿ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವ ತನಕ, ನಿನ್ನ
ಬಿಚ್ಚಿದ ಕೇಶರಾಶಿ ಮತ್ತು ನಿನ್ನ ಕಣ್ಣಿಂದ ಬರ್ತಕ್ಕಂಥ ನೀರು ಎರಡೂ ಕೂಡ ನನಗೆ ಎಚ್ಚರಿಸುತ್ತೆ. ಭೀಮ ಇನ್ನೂ ಈ 2 ಪ್ರತಿಜ್ಞೆಗಳು ಪೂರೈಸಿಲ್ಲ, ಹಾಗಾಗಿ ನೀನು ಪೂರೈಸು ಅಂತ. ಹಾಗಾಗಿ ನಿನ್ನ ಬಿಚ್ಚಿದ ಕೂದಲನ್ನು ಮತ್ತು ನಿನ್ನ ಕಣ್ಣಲ್ಲಿ ಹರಿಯುವ ನೀರನ್ನು ನೋಡಿದರೆ ನಾನು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಬಿಟ್ಟ. ನಾನು ಗಾಳಿಯ ಮಗ, ನಾನು ವಾಯುಪುತ್ರ, ನೀನು ಅಗ್ನಿಯ ಮಗಳು, ನೀನು ಅಗ್ನಿಯಲ್ಲಿ ಹುಟ್ಟಿರ್ತಕ್ಕಂಥವಳು. ಇಬ್ಬರೂ ಸೇರಿದ ವೈರಿಗಳು ಬೂದಿ ಆಗೋಗ್ತಾರೆ ಅನ್ನುತ್ತಾ ಅವಳಿಗೆ ಧೈರ್ಯ ಮಾಡಿ ಸಮಾಧಾನ ಮಾಡುವ ಪ್ರಯತ್ನದಲ್ಲಿ ಇರ್ತಾನೆ ಎನ್ನುವುದನ್ನು ನಾವು ಕಳೆದ ಅಧಿವೇಶನದಲ್ಲಿ ಕಲ್ತ್ಕೊಂಡು. ಪ್ರಿಯ ವಿದ್ಯಾರ್ಥಿ, ನೇರವಾಗಿ ನಾವು ಈ ಅಧಿವೇಶನಕ್ಕೆ ಬರೋಣ. ಪದ್ಯ 13. ತಾವೆಲ್ಲರೂ ಕೂಡ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ಕೊತೀನಿ. ಈಗ ನೋಡಿ, ಪೆನ್ಸಿಲು, ಟೆಕ್ಸ್ಟ್ ಬುಕ್ಕು ಮತ್ತು ರಬ್ಬರ್ ಇಟ್ಕೊಂಡಿರಿ. 2ನೇ ಬಾರಿ ಓದಬೇಕಾದ್ರೆ ನನ್ನೊಂದಿಗೆ ನೀವು ಓದಬೇಕು. ತೊಡೆಗಳನ್ ಉಡಿಯಲ್ ಗುರುಗಳು ತೊಡೆ ಸಕ್ಕಾಗದಳಾಗಲೇ ಮುಕುಟಭಂಗಮಂ ಮಾಡಲ್ ನುಡಿದೆ ಎನಗೆ ಮುಕುಟಬದ್ಧರು ಮಾಡನಿದ್ದರು ಅವರ ಕುಂಭ ಶಕ್ತಿಗಳಾದರ್. ಈಗ ಪ್ರಿಯ ವಿದ್ಯಾರ್ಥಿ, ನನ್ನೊಂದಿಗೆ ನೀವು ಕೂಡ ಓದಿ. ತೊಡೆಗಳನ್ ಉಡಿಯಲ್ ಗುರುಗಳ್ ತೊಡೆಸಕ್ಕೆಗಳಾಗೆ ಮುಕುಟಭಂಗಮಂ ಮಾಡಲ್ ನುಡಿದೆ ಎನಗೆ ಮುಕುಟಬದ್ಧರ್ ಮಾಡನಿರ್ಧರ್ ಅವರ ಕುಂಭ ಶಕ್ತಿಗಳಾದರ್. ನೇರವಾಗಿ ಕಠಿಣ ಪದ ಅರ್ಥಕ್ಕೆ ಹೋಗೋಣ. ಮುಕುಟ ಅಂದರೆ ಕಿರೀಟ, ತೊಡೆಗಳ ನುಡಿಯಲ್ ಅಂದರೆ ದುರ್ಯೋಧನ ತೊಡೆಗಳನ್ನು ಮುರಿಯುವನೆಂದು, ಮುಕುಟಬದ್ಧರ್ ಕಿರೀಟ ಧರಿಸಿದ ರಾಜರುಗಳು, ಕಂಬಶಕ್ತಿಯಿಂದ ಆಧಾರವಾಗಿರುವುದೇ ಸಾಕ್ಷಿ. ಪದ್ಯದ ಏನು ಭಾವಾರ್ಥ ಹೇಳುತ್ತೆ ಅಂದರೆ, ನಾನು ದುರ್ಯೋಧನ ತೊಡೆಗಳನ್ನು ಮುರಿಯುವುದಕ್ಕೆ ಗುರುಗಳು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಗುರುಗಳು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು ಕೂಡ ಅಲ್ಲಿ ಆ ತುಂಬಿದ ಸಭೆಯಲ್ಲಿ ಕೂಡ ಇದ್ದರು. ಹಾಗಾಗಿ ಅವರೇನಾ ಅಥವಾ ಇಲ್ಲೋ ಅನ್ನತಕ್ಕಂಥ ಒಂದು ಅನುಮಾನ ಸಂಶೋಧಕರಿಗೆ, ಅದನ್ನು ಹಾಗೆ ಬಿಟ್ಟಿದ್ದಾರೆ. ಅವನ ಕಿರೀಟವನ್ನು ಝಾಡಿಸಿ ಒದೆಯುವನೆಂದು ಅಹಂಕಾರದಲ್ಲಿ ಮೆರೆಯುವ ದುರ್ಯೋಧನ ಕಿರೀಟ ಇದನ್ನು ಝಾಡಿಸಿದ್ದೀನಿ. ಪ್ರತಿಕ್ರಿಯೆ ಮಾಡಿದ್ದಕ್ಕೆ ಮುಕುಟಬದ್ಧನು ಅವನ ಒಡನಿದ್ದರೂ ಅನುಮೋದಿಸಿದ್ದಾರೆ. ಹಾಗಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಮತ್ತೊಮ್ಮೆ ನಾವು ಪದ್ಯವನ್ನು ಗಮನಿಸೋಣ. ತೊಡೆಗಳನ್ ನುಡಿಯಲ್ ಗುರುಗಳ್ ತೊಡೆ ಸಕ್ಕೆಗಳಾಗೆ ಮುಕುಟಭಂಗಮಂ ಮಾಡಲ್ ನುಡಿದೆನಗೆ ಮುಕುಟಬದ್ಧರು ಮೋಡ ನಿರ್ಧರ್ ಅವರ ಕುಂಭ ಶಕ್ತಿಗಳಾದರ್. ಪ್ರಿಯ ವಿದ್ಯಾರ್ಥಿಗಳೇ, ಮುಕುಟ ಅಂದರೆ ಕಿರೀಟ, ತೊಡೆಗಳ ನುಡಿಯನ್ನು ದುರ್ಯೋಧನ ತೊಡೆಗಳನ್ನು ಮುರಿಯುವನೆಂದು, ಮುಕುಟಬದ್ಧರನ್ನೇ ಕಿರೀಟ ಧರಿಸಿದ ರಾಜರುಗಳು, ಕಂಬಶಕ್ತಿಯಿಂದ ಆಧಾರವಾಗಿರುವುದು ಸಾಕ್ಷಿ. ಪದ್ಯದ ಭಾವಾರ್ಥವನ್ನು ಮತ್ತೊಮ್ಮೆ ಗಮನಿಸೋದ. ನಾನು ದುರ್ಯೋಧನ ತೊಡೆಗಳನ್ನು ಮುರಿಯುವುದಕ್ಕೆ ಗುರುಗಳು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಅಂದರೆ ದ್ರೋಣಾಚಾರ್ಯರು ಸಾಕ್ಷಿಯಾಗಿದ್ದಾರೆ. ಅವನ ಕಿರೀಟವನ್ನು ಝಾಡಿಸಿ ಒದೆಯುವನೆಂದು ಪ್ರತಿಜ್ಞೆ ಮಾಡುವುದಕ್ಕೆ ಮುಕುಟಬದ್ಧರು ನಾನು ಬದ್ಧನಾಗಿದ್ದೇನೆ, ಅವರ ಒಡನಿದ್ದವರು ಕೂಡ ಅನುಮೋದಿಸಿದ್ದಾರೆ ಅಂತ ಹೇಳ್ತಾನೆ. ಈ ಪದ್ಯದ ವಿಶೇಷ ಏನಪ್ಪ ಅಂದರೆ, ಊರುಭಂಗ ಧರ್ಮರಾಯನು ಜೂಜಾಡಿ ರಾಜ್ಯವನ್ನು ಮತ್ತು ದ್ರೌಪದಿಯನ್ನು ಪಣವೊಡ್ಡಿ ಸೋತ ಮೇಲೆ ದುರ್ಯೋಧನನು ದ್ರೌಪದಿನ ತನ್ನ ತೊಡೆಯ ಮೇಲೆ ಬಂದು ಕುಳಿತುಕೋ ಎಂದು ಚೇಷ್ಟೆ ಮಾಡಿದಾಗ ಭೀಮನು ಅವನ ಆ ತೊಡೆಗಳನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದನೆಂಬುದನ್ನು ವ್ಯಾಸ ಮಹಾಭಾರತದ ಸಭಾಪರ್ವದಲ್ಲಿ ಹೇಳಿದೆ. ಆದರೆ ಕಿರೀಟಭಂಗ ಪ್ರತಿಜ್ಞೆಯ ಸಂದರ್ಭ ತೊಡೆಸಕ್ಕಿ ಅಂದರೆ ಸಾಕ್ಷಿ. ಊರುಭಂಗ ಅನ್ನುವ ಧರ್ಮರಾಯನ ಜೂಜಾಡಿ ರಾಜ್ಯವನ್ನು ದ್ರೌಪದಿಯನ್ನು ಪಣಕ್ಕೆ ಒಡ್ಡಿ ಸೋತ ಮೇಲೆ ದುರ್ಯೋಧನ ಏನು ಮಾಡ್ತಾನೆ, ದ್ರೌಪದಿಯನ್ನು ತನ್ನ ತೊಡೆ ಮೇಲೆ ಅವಳು ದಾಸಿಯಾಗಿದ್ದಾಳೆ ಅಂತ. ಈಗ ಅವಳು ಸೋತ ನಂತರ, ಅವಳು ಪಣಕ್ಕೆ ಇಟ್ಟ ನಂತರ ಅವಳು ಮಹಾರಾಣಿಯಾಗಿ ಉಳಿದಿಲ್ಲ, ಅವಳು ದಾಸಿಯಾಗಿದ್ದಾಳೆ. ದಾಸಿ ನನ್ನ ಸೇವೆ ಮಾಡೋದಕ್ಕೆ ಬೇಕು, ಅದಕ್ಕೋಸ್ಕರ ನಾನು ತೊಡೆ ಮೇಲೆ ಕುಳಿತುಕೊಳ್ಳುವ ಅಂತ ಚೇಷ್ಟೆಯನ್ನು ಮಾಡಿದಾಗ ಭೀಮನು ಅವನ ತೊಡೆಗಳನ್ನು ಮುರಿಯುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನೆಂಬುದನ್ನು ವ್ಯಾಸ ಮಹಾಭಾರತ ಸಭಾಪರ್ವದಲ್ಲಿ ಹೇಳಿದೆ. ಅವನಿಗೂ ಕೂಡ ದ್ರೌಪದಿ ಬಗ್ಗೆ ಕೋಪ ಇತ್ತು. ದ್ರೌಪದಿ ಒಮ್ಮೆ ಅಂದನ ಪುತ್ರ ಅಂತೇಳ್ಬಿಟ್ಟು ರೇಗಿಸಿರ್ತಾಳೆ ಯಾರನ್ನ, ದುರ್ಯೋಧನನ. ಆ ಒಂದು ಕೋಪ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಾನು ತೊಡೆ ಮೇಲೆ ಕೂತ್ಕೋಬಾ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ನಿನ್ನ ತೊಡೆಗಳನ್ನು ಅಂದರೆ ಪರಸ್ತ್ರೀಯನ್ನು ನೀನು ಅಂದರೆ ನನ್ನ ಹೆಂಡತಿಯನ್ನು ತೊಡೆ ಮೇಲೆ ಕೂತ್ಕೋಬಾ ಅಂತ ಕರೆದಲ್ಲ, ಹಾಗಾಗಿ ನೀನು ತೊಡೆನ ಮುರಿಯುತ್ತೇನೆ ಅನ್ನೋ ಪ್ರತಿಜ್ಞೆಯನ್ನು ಮಾಡಿ ವ್ಯಾಸ ಭಾರತದ ಸಭಾಪರ್ವದಲ್ಲಿ ಹೇಳಿದೆ. ಆದರೆ ಕಿರೀಟಭಂಗ ಪ್ರತಿಜ್ಞೆಯ ಸಂದರ್ಭ ನನ್ನಲ್ಲಿ ಇದೆ. ಪ್ರಿಯ ವಿದ್ಯಾರ್ಥಿಗಳಿಗೆ ನಾವು ನೇರವಾಗಿ 14ನೇ ಪದ್ಯಕ್ಕೆ ಹೋಗೋಣ. ತಾವೆಲ್ಲರೂ ಕೂಡ ಪಠ್ಯಪುಸ್ತಕ ಇಟ್ಕೊಂಡು ನೋಡಿ. 2ನೇ ಬಾರಿ ನನ್ನೊಂದಿಗೆ ನೀವು ಕೂಡ ಹೇಳಬೇಕು. ದುರ್ಯೋಧನನ ಬಗ್ಗೆ ಉಳಿದ 2 ಪ್ರತಿಜ್ಞೆಗಳನ್ನು ಈಡೇರಿಸಿಕೊಳ್ಳುವನೆಂದು ಭೀಮ ದ್ರೌಪದಿಗೆ ಧೈರ್ಯವನ್ನು ಹೇಳಿ ಕಳಿಸ್ತಾನೆ. ಯಾಕೆಂದರೆ ಅವಳು ಅನುಮಾನದಿಂದ ಮತ್ತು ಕಳವಳದಿಂದ ದುಃಖದಿಂದ ಭೀಮನಲ್ಲಿಗೆ ನಿವೇದಿಸ್ಕೊಳ್ಳೋಕ್ಕೆ ಬಂದಿರ್ತಾಳೆ. ಅದಕ್ಕೋಸ್ಕರನೇ ಭೀಮ ದುರ್ಯೋಧನನ ಬಗ್ಗೆ ಉಳಿದ 2 ಇನ್ನೆಲ್ಲ ಮಾಡಿದ್ದೀನಿ, 2 ಪ್ರತಿಜ್ಞೆ ಮಾತ್ರ ಇವೆ, ಅದನ್ನು ಕೂಡ ಈಡೇರಿಸಿಕೊಳ್ಳುವೆನು, ನೀನು ಯೋಚನೆ ಮಾಡಬೇಡ, ನಾನು ಮಾಡಿರುವ ಆ 2 ಪ್ರತಿಜ್ಞೆಗಳನ್ನು ಈಡೇರಿಸ್ಕೊಳ್ತೀನಿ ಅಂತ ಭೀಮ ದ್ರೌಪದಿಗೆ
ಧೈರ್ಯವನ್ನು ಹೇಳುವಂತಹ ಈ ಪದ್ಯ ನೋಡೋಣ. ಪಠ್ಯಪುಸ್ತಕ ಇಟ್ಕೊಳ್ಳಿ ಪ್ರಿಯ ವಿದ್ಯಾರ್ಥಿ. ಕುರುನಂದನರಂ ಕೊಂದೆಂ ಕುರುಶಾಬಾನುಜ ನೆತ್ತರಂ ಕುಡಿದೆಂ ಪೂಂದೆರಡಂ ತೀರ್ಚಿದೆನ್ ಇರ್ಪು ಎರಡುಂ ಅವಂ ತೀರ್ಚಿ ತೀರ್ಚದಿರ್ಪನೆ ಪಗೆಯಂ. ಈಗ ನನ್ನೊಂದಿಗೆ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಹೇಳಬೇಕು. ಕುರುನಂದನಂ ಕೊಂದೆಂ ಹೇಳಿ. ಕುರುನಂದನಂ ಕೊಂದೆಂ ಕುರುಶಾಬಾನುಜ ನೆತ್ತರಂ ಕುಡಿದೆಂ ಪೂಂದೆರಡಂ ತೀರ್ಚಿದೆನ್ ಇರ್ಪು ಎರಡುಂ ಅವಂ ತೀರ್ಚಿ ತೀರ್ಚದಿರ್ಪನೆ ಪಗೆಯಂ. ಈ ಕಠಿಣ ಪದಗಳ ಅರ್ಥವನ್ನು ಗಮನಿಸೋಣ. ಕುರುನಂದನಂ ಕುರುವಂಶದ ಜನಿಸಿದ ಮಕ್ಕಳನ್ನು ಅಂದರೆ 100 ಜನ ಮಕ್ಕಳನ್ನು ಕುರುಶಾಬಾನುಜ ಅಂದರೆ ಕುರುಪುತ್ರನಾದ ದುರ್ಯೋಧನನ ತಮ್ಮ ದುಶ್ಯಾಸನನನ್ನು, ಶಾಬ ಅಂದರೆ ಇಲ್ಲಿ ಮರಿ, ಕುರುಶಾಬಾನುಜ ಎಂಬ ಪಾಠದಲ್ಲಿ ಏನೋ ತಪ್ಪಿದೆ ಎಂದು ವಿದ್ವಾಂಸರು ಹೇಳಿದ್ದಾರೆ. ಕುರುರಾಜಾನುಜ ಅಂತ ಇರಬೇಕು, ಶಾಬಾನುಜ ಇರಬಾರ್ದು. ಶಾಬ ಅಂದರೆ ಮರಿ ಅಂತಾಗುತ್ತೆ. ಹಾಗಾಗಿ ಇದು ಕುರು ರಾಜಾನುಜ ಅಂತ ಇದ್ದಿರಬೇಕು ಅಂತ ವಿದ್ವಾಂಸರು ಅದನ್ನು ಶಂಕಿಸಿದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ತಾಳೆಗರಿಯಲ್ಲಿ ಸಿಗ್ತಕ್ಕಂಥ ಬೇಕಾದಷ್ಟು ಪ್ರತಿಗಳು ಸಿಗ್ತಾ ಇತ್ತು. ಅದರಲ್ಲಿ ಗೆದ್ದೆಲಿ ಹಿಡಿದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಆ ಭಾಗ ಮುಕ್ಕಾಗಿರ್ಬೋದು. ಅಂಥ ಸಂದರ್ಭದಲ್ಲಿ ಊಹೆ ಮಾಡೋದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಶಾಬಾನುಜ ಅಂತ ಹೇಳಿದ್ರೆ ಶಾಬ ಮರಿ ಬರೆದೆ, ಇಲ್ಲ ಅದು ಕುರುರಾಜ ಅನುಜ ಅಂದರೆ ತಮ್ಮ ಅಂತಿರಬೇಕು ಅಂತ ವಿದ್ವಾಂಸರು ಶಂಕಿಸಿದ್ದಾರೆ. ನೋಡಿ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಹಳೆಗನ್ನಡದ ತಾಳೆಗರಿಲಿ ಇರ್ತಕ್ಕಂಥದ್ದನ್ನು ಅದನ್ನು ಎಡಿಟ್ ಮಾಡಿ ಸಂಪಾದನೆ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ಇರಬೇಕು ಅಂದರೆ ಅದು ದೊಡ್ಡ ಮಹಾ ತಪಸ್ಸು ಇದ್ದ ಹಾಗೆ ಅಂತ. ಪೂರ್ಣ ಅಂದರೆ ಪ್ರತಿಜ್ಞೆಯನ್ನು ಮಾಡಿದಂತಹ, ತೀರ್ಚಿದೆನ್ ತೀರಿಸಿದೆ ಮತ್ತು ಮುಗಿಸಿದೆ ಅಂತ. ಈಗ ಒಟ್ಟಾರೆ ಈ ಪದ್ಯದ ಭಾವಾರ್ಥವನ್ನು ನಾವು ಗಮನಿಸೋಣ. ಈ ಪದ್ಯ ಏನನ್ನು ಹೇಳುತ್ತೆ, ಇದರ ಆಶಯ ಏನು, ಇದರ ಸಾರಾಂಶ ಏನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಕೌರವನ ಮಕ್ಕಳನ್ನು ಕೊಲ್ಲುವ ಮತ್ತು ಅವನ ತಮ್ಮ ದುಶ್ಯಾಸನನ ರಕ್ತವನ್ನು ಕುಡಿಯುವ 2 ಪ್ರತಿಜ್ಞೆಗಳನ್ನು ಈಗಾಗಲೇ ನೆರವೇರಿಸಿಕೊಂಡಿದ್ದೇನೆ. ನೋಡಿ, ಈಗಾಗಲೇ 2 ನಂದು ಪೂರೈಕೆ ಆಗಿದೆ. ಒಂದು, ಕೌರವರ ಮಕ್ಕಳನ್ನು ಕೊಲ್ಲುವ ಮತ್ತು ಅವನ ತಮ್ಮ ದುಶ್ಯಾಸನನ ರಕ್ತವನ್ನು ಕುಡಿಯುವ 2 ಪ್ರತಿಜ್ಞೆ ಇತ್ತಲ್ಲ, ಅವೆರಡನ್ನೂ ಕೂಡ ಈಗಾಗಲೇ ಪೂರೈಸಿದ್ದೇನೆ. ಇನ್ನು ಆ ದುರ್ಯೋಧನನ ತೊಡೆಗಳನ್ನು ಮುರಿದು ಅವನ ಕಿರೀಟವನ್ನು ಕಾಲಿನಿಂದ ಒದೆಯುವ ಉಳಿದೆರಡು ಪ್ರತಿಜ್ಞೆಗಳನ್ನು ತೀರಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳದಿರುವನೇ, ತೀರಿಸ್ಕೊತೀನಿ, ಮುಕ್ತಾಯ ಮಾಡ್ತೀನಿ ಅಂತಕ್ಕಂಥದ್ದು ಇಲ್ಲಿರ್ತದೆ. ಕೌರವನ ಮಕ್ಕಳನ್ನು ಈಗಾಗಲೇ ಕೊಂದಿದ್ದೀನಿ, ಅವನ ತಮ್ಮ ದುಶ್ಯಾಸ ರಕ್ತವನ್ನು ಈಗಾಗಲೇ ಕುಡಿದು 2 ಪ್ರತಿಜ್ಞೆಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದೇನೆ. ಇನ್ನು ಆ ದುರ್ಯೋಧನ ತೊಡೆಗಳನ್ನು ಮುರಿತಕ್ಕಂಥದ್ದು ಮತ್ತು ಅವನ ಕಿರೀಟವನ್ನು ಕಾಲಿಂದ ಒದೆಯುವ ಈ 2 ಪ್ರತಿಜ್ಞೆಗಳನ್ನು ತೀರಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳದೇ ಇರೋದಿಲ್ಲ, ಖಂಡಿತವಾಗಿ ತೀರಿಸಿಕೊಡ್ತೀನಿ ಅನ್ನೋ ಭರವಸೆಯನ್ನು ದ್ರೌಪದಿಗೆ ನಾನು ಕೊಡ್ತಾ ಇದ್ದೇನೆ. ಈಗ ಮತ್ತೆ ಪದ್ಯವನ್ನು ಗಮನಿಸೋಣ ಪ್ರಿಯ ವಿದ್ಯಾರ್ಥಿಗಳೇ. ಕುರುನಂದನಂ ಕೊಂದೆ, ಈಗಾಗಲೇ ಕುರುವಂಶದಲ್ಲಿರ್ತಕ್ಕಂಥ 100 ಮಕ್ಕಳನ್ನು ಕೊಂದಿದೆ. ಕುರುಶಾಬಾನುಜನ ನೆತ್ತರಂ ಕುಡಿದೆ, ಕುರುರಾಜನ ಅನುಜನಾಗಿರ್ತಕ್ಕಂಥ ದುಶ್ಯಾಸನ ರಕ್ತವನ್ನು ಈಗಾಗಲೇ ಕುಡಿದಿದ್ದೀನಿ. ಪೂಂದೆರಡಂ ತೀರ್ಚಿದ್ದೇನೆ, 2 ಪ್ರತಿಜ್ಞೆ ಪೂರೈಸಿದ್ದೀನಿ. ಇರ್ಪುದು ಇನ್ನು ಉಳಿದಿರ್ತಕ್ಕಂಥ 2 ಅದನ್ನು ತೀರ್ಚಿದ ರಿಪ್ಪನೆ ಪಗೆಯಂ. ಹಿಂಗೆ ನಾನು ಮಾಡದೇ ಇರೋಕ್ಕೆ ಸಾಧ್ಯನಾ? ಖಂಡಿತ ಈ 2 ಮಾಡಿದ್ದೀನಿ ಅಂದರೆ ಉಳಿದ 2 ಕೂಡ ನಾನು ಮಾಡ್ತೀನಿ ಎನ್ನುವ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಕುರುನಂದನಂ ಕುರುವಂಶದ ಜನಿಸಿದ ಮಕ್ಕಳನ್ನು, ಕುರುಶಾಬಾನುಜ ಕುರುಪುತ್ರರಾದ ದುರ್ಯೋಧನ ತಮ್ಮ ದುಶ್ಯಾಸನನ, ಅಂದರೆ ಶಾಬ ಅಂದರೆ ಮರಿ, ಕುರುಶಾಬಾನುಜ ಅಂತಿದೆ ಎಂಬ ಪಾಠದಲ್ಲಿ ಏನೋ ತಪ್ಪಿದೆ ಅಂತ ವಿದ್ವಾಂಸರು, ಅದು ಶಾಬಾನುಜ ಅಲ್ಲ, ರಾಜಾನುಜ ಅಂತ, ಅನುಜ ಅಂದರೆ ತಮ್ಮ ಅಂತಿದ್ದಿರಬೇಕು ಅಂತ ವಿದ್ವಾಂಸರು ಶಂಕಿಸಿದ್ದಾರೆ. ಪೂರ್ಣ ಅಂದರೆ ಪ್ರತಿಜ್ಞೆ ಮಾಡಿದಂತಹ, ತೀರಿಸಿದೆ ಮುಗಿಸಿದೆ ಅಂತ ಅರ್ಥ. ಪದ್ಯದ ಭಾವಾರ್ಥವನ್ನು ಮತ್ತೊಮ್ಮೆ ಗಮನಿಸೋಣ. ಏಕೆಂದರೆ 2 ಸಲ ನಾವು ಓದೋದ್ರ ಮೂಲಕ ನಮಗೆ ಹಳೆಗನ್ನಡ ಪದ್ಯ ಹೆಚ್ಚು ಚಿರಪರಿಚಯ ಆಗ್ತದೆ. ಕೌರವನ ಮಕ್ಕಳನ್ನು ಕೊಲ್ಲುವ ಮತ್ತು ಅವನ ತಮ್ಮ ದುಶ್ಯಾಸನ ರಕ್ತವನ್ನು ಕುಡಿಯುವ 2 ಪ್ರತಿಜ್ಞೆಗಳನ್ನು ಈಗಾಗಲೇ ನೆರವೇರಿಸಿಕೊಂಡಿದ್ದೇನೆ. ಇನ್ನು ಆ ದುರ್ಯೋಧನನ ತೊಡೆಗಳನ್ನು ಮುರಿದು ಅವನ ಕಿರೀಟವನ್ನು ಕಾಲಿನಿಂದ ಒದೆಯುವ ಉಳಿದೆರಡು ಪ್ರತಿಜ್ಞೆಗಳನ್ನು ತೀರಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳದೆ ಇರ್ತೇನೆ, ಖಂಡಿತ ತೀರಿಸಿಕೊಳ್ಳದಿರುವನೇನೇ, ತೀರಿಸ್ಕೋತೀನಿ ಅಂತ. ಈಗ ನೇರವಾಗಿ ಪ್ರಿಯ ವಿದ್ಯಾರ್ಥಿಗಳ ಪದ್ಯ 15ಕ್ಕೆ ನಾವು ಹೋಗೋಣ. ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನು ಇಟ್ಕೊಂಡಿದ್ದೀರ ಅಂತ ನಾನು ಭಾವಿಸಿದ್ದೇನೆ. ಪೆನ್ಸಿಲು ರಬ್ಬರು ಕೂಡ ಇರಬೇಕು. ನಾನು ಓದ್ತೀನಿ, ಅದನ್ನು ಬಿಡಿಸಿ ನಂತರ 2ನೇ ಬಾರಿ ಓದುವಾಗ ನೀವು ನನ್ನೊಂದಿಗೆ ಓದಬೇಕು. ನಂತರ ಭಾವಾರ್ಥವನ್ನು ಮತ್ತು ಕಠಿಣ ಪದಾರ್ಥ ತಿಳ್ಕೊಂಡ ಮೇಲೆ ಮತ್ತೆ ಒಂದ್ಸಲ ಪದ್ಯವನ್ನು ಓದಿದ್ರೆ ನಿಮಗೆ ಪದ್ಯ ಆಗ ಸಂಪೂರ್ಣ ಅರ್ಥ ಆಗುತ್ತೆ. ಒಟ್ಟಾರೆ ಒಂದು ಪದ್ಯವನ್ನು 3 ಬಾರಿ ಓದಿದ ಹಾಗೆ ನಿಮ್ಮಲ್ಲಿ ಹಳೆಗನ್ನಡ ಪದ್ಯ ಉಳಿಯುವ ಹಾಗೆ, ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ,
ಊರುಗಳನ್ ಉಡಿವೆಂ ವದೆವೆಂ ಕೌರವ ಪರಿರುಡನ ಮುಕುಟಮಂ ವೇಣಿ ಸಂಹಾರ ಮಾಡುವೆನ್ ಅದರಿಂ ಭಾರಂ ಅದು ಇನಿತೆ ಅಲ್ಲದೆನ್ನ ಪರಿಭವ ಭಾವಂ. ಮತ್ತೊಂದ್ಸಲಿ ಓದ್ತೀನಿ, ನೀವು ಕೂಡ ನನ್ನೊಂದಿಗೆ ಹೇಳಬೇಕು. ಊರುಗಳನ್ ಉಡಿವೆಂ ವದೆವೆಂ ಕೌರವ ಪರಿವೃಡನ ಮುಕುಟಮಂ ವೇಣಿ ಸಂಹಾರ ಮಾಡುವೆನ್ ಅದರಿಂ ಭಾರಂ ಅದು ಇನಿತೆ ಅಲ್ಲದೆನ್ನ ಪರಿಭವ ಭಾವಂ. ಈಗ ಕಠಿಣ ಪದಗಳ ಅರ್ಥಗಳನ್ನು ಗಮನಿಸೋಣ. ಉಡಿವೆಂ ಮುರಿಯುತ್ತೇನೆ, ಕೌರವ ಪರಿವೃಢನ ಕೌರವರ ಒಡೆಯನಾದ ದುರ್ಯೋಧನನ, ವೇಣಿ ಸಂಹಾರಂ ಮಾಡುವೆನ್ ಬಿಚ್ಚಿಕೊಂಡಿದ್ದ ಅಂದರೆ ದ್ರೌಪದಿಯ ಜಡೆಯನ್ನು ಒಟ್ಟುಗೂಡಿಸಿ ಕಟ್ಟುತ್ತೇನೆ. ಅದರಿಂ ಆದುದರಿಂದ, ಭಾರಂ ಅದು ಇನಿತೆ ನನ್ನ ಜವಾಬ್ದಾರಿಯೂ ಇಷ್ಟೇ, ಅಲ್ಲದೆ ಅದನ್ನು ತೀರಿಸದ ಹೊರತು ಎನ್ನ ಪರಿಭವ ಭಾವಂ ನನ್ನ ಅವಮಾನದ ಸೋಲಿನ ಭಾವನೆ ಈ ಪದ್ಯದಲ್ಲಿ ವೇಣಿ ಸಂಹಾರ ಎಂಬ ಮಾತು ಬರುತ್ತದೆ. ಇದು ಭಟ್ಟನಾರಾಯಣ ಅಂತ ಸಂಸ್ಕೃತ ಒಬ್ಬ ಕವಿ ಅದೇ ಹೆಸರಿನಲ್ಲಿ ಸಂಸ್ಕೃತ ನಾಟಕವನ್ನು ಬರೆದಾನೆ, ವೇಣಿ ಸಂಹಾರ ಅಂತ. ಅದು ಕೂಡ ಈತನ ಕೃತಿಯ ಮೇಲೆ ಪ್ರಭಾವನ ಬೀರಿದೆ. ರನ್ನ ಈ ನಾಟಕದಿಂದ ಪ್ರಭಾವಿತನಾಗಿರುವುದನ್ನು ವಿಮರ್ಶಕರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಇದೇ ಥರ ವೇಣಿ ಸಂಹಾರ ಅಂತಕ್ಕಂಥದ್ದು ಸಂಸ್ಕೃತದ ಕವಿ ಭಟ್ಟನಾರಾಯಣ ಅಂತಕ್ಕಂಥವನು ವೇಣಿ ಸಂಹಾರ ಅನ್ನೋ ಒಂದು ನಾಟಕವನ್ನು ಬರೆದಾನೆ, ಬೇಸ್ಡ್ ಆನ್ ಮಹಾಭಾರತ, ಅದು ಗದಾಯುದ್ಧ. ಹಾಗಾಗಿ ಅಲ್ಲಿ ಈ ದ್ರೌಪದಿಯ ಮುಡಿಯನ್ನು ಕಟ್ಟುವಂಥ ಒಂದು ಇಟ್ಕೊಂಡು ನಾಟಕ ಬರೆದ. ಆ ನಾಟಕ ನಮ್ಮ ರನ್ನನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವುದನ್ನು ವಿದ್ವಾಂಸರು ವಿಮರ್ಶಕರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಈಗ ಪದ್ಯದ ಭಾವಾರ್ಥವನ್ನು ಗಮನಿಸೋಣ. ದುರ್ಯೋಧನನ ತೊಡೆಗಳನ್ನು ಮುರಿಯುತ್ತೇನೆ, ಅವನ ಕಿರೀಟವನ್ನು ಚೆಂಡಾಡುತ್ತೇನೆ, ದ್ರೌಪದಿಯ ಮುಡಿಯನ್ನು ಕಟ್ಟುತ್ತೇನೆ, ಇದು ಯಾವುದೂ ನನಗೆ ಅಸಾಧ್ಯವಲ್ಲ, ಆದರೆ ಆದ ಅವಮಾನವನ್ನು ಸಹಿಸಲಾಗುತ್ತಿಲ್ಲ ಅಂತ ಆತ ಹೇಳ್ತಾನೆ. ನೋಡಿ ಪದ್ಯವನ್ನು ಮತ್ತೆ ನೋಡೋಣ. ಊರುಗಳನ್ನು ಉಡಿವೆಂ ವದೆವೆಂ ಕೌರವ ಪರಿರುಡನ ಮುಕುಟಪಂ ವೇಣಿ ಸಂಹಾರ ಮಾಡುವೆನ್ ಅದರಿಂ ಭಾರ ಅದು ಇನಿತೆ ಅಲ್ಲದೆನ್ನ ಪರಿಭವ ಭಾವಂ. ಉಡಿವೆಂ ಮುರಿಯುತ್ತೇನೆ, ಕೌರವ ಪರಿವೃಡನ ಕೌರವರ ಒಡೆಯನಾದ ದುರ್ಯೋಧನನ ವೇಣಿ ಸಂಹಾರ ಮಾಡುವೆನ್ ಬಿಚ್ಚಿಕೊಂಡಿದ್ದ ದ್ರೌಪದಿಯ ಜಡೆಯನ್ನು ಒಟ್ಟುಗೂಡಿಸಿ ಕಟ್ಟುತ್ತೇನೆ. ಅದುದರಿಂದ ಭಾರಂ ಅದು ಇನಿತೆ ನನ್ನ ಜವಾಬ್ದಾರಿಯೂ ಇಷ್ಟೇ, ಅಲ್ಲದೆ ಅದನ್ನು ತೀರಿಸದ ಹೊರತು ಎನ್ನ ಪರಿಭವ ಭಾವಂ ನನ್ನ ಅವಮಾನದ ಸೋಲಿನ ಭಾವನೆ. ಈ ಪದ್ಯದಲ್ಲಿ ವೇಣಿ ಸಂಹಾರ ಅಂತ ಮಾತು ಬರುತ್ತೆ, ಸೋಲಿನ ಭಾವನೆ. ಅದು ಭಟ್ಟನಾರಾಯಣ ಕವಿಯ ಅದೇ ಹೆಸರಿನ ಸಂಸ್ಕೃತ ನಾಟಕ ನೆನಪಿಸುತ್ತದೆ. ರನ್ನ ಈ ನಾಟಕದಿಂದ ಪ್ರಭಾವಿತನಾಗಿರುವುದನ್ನು ವಿಮರ್ಶಕರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಪದ್ಯದ ಭಾವಾರ್ಥವನ್ನು ನಾವು ಮತ್ತೊಮ್ಮೆ ಗಮನಿಸೋದಾದರೆ, ದುರ್ಯೋಧನನ ತೊಡೆಗಳನ್ನು ಮುರಿಯುತ್ತೇನೆ, ಅವನ ಕಿರೀಟವನ್ನು ಚೆಂಡಾಡುತ್ತೇನೆ, ದ್ರೌಪದಿಯ ಮುಡಿಯನ್ನು ಕಟ್ಟುತ್ತೇನೆ, ಇದು ಯಾವುದೂ ನನಗೆ ಅಸಾಧ್ಯವಲ್ಲ, ಆದರೆ ಆದ ಅವಮಾನವು ಸಹಿಸಲಾಗುತ್ತಿಲ್ಲ ಅಂತ ಭೀಮ ಹೇಳ್ತಾನೆ. ಈಗ ಪ್ರಿಯ ವಿದ್ಯಾರ್ಥಿಗಳು, ನೇರವಾಗಿ ನಾವು 16ನೇ ಪದ್ಯಕ್ಕೆ ಓದೋಣ. ತಾವು ಪಠ್ಯಪುಸ್ತಕ ಇಟ್ಕೊಳ್ಳಿ, ತೆಗೆದು ಈಗ ನೋಡ್ಕೊಳ್ಳಿ. 2ನೇ ಸಲ ಓದುವಾಗ ನನ್ನೊಂದಿಗೆ ನೀವು ಕಡ್ಡಾಯವಾಗಿ ಓದಬೇಕು. ಕುರುಕುಲ ಶೋಣಿತ ಪಾದ ಪದ್ಮ ತಳಂ ತಳೋಧರಿಗೆ ವೃಕೋದರನಾಗಿಪಂ ಕಚಬಂಧುರಂ ಬಂಧುರತೆಯಂ ಆತನ ಪೂಣ್ಕೆ ಶಿಲಾತಳಂ ಅಕ್ಷರಂ ಎನಿಸಿರ್ಪ ಜನೋಕ್ತಿಯಂ ಪುಸಿಮಾಳ್ಪೆನೆ. ಈಗ ನನ್ನೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ನೀವು ಓದಬೇಕು. ಓದ್ತಿರಲ್ಲ? ಹೇಳಿ. ಈಗ ಕುರುಕುಲ ಶೋಣಿತ, ಸ್ವಲ್ಪ ನಿಧಾನಕ್ಕೆ ಓದ್ತೀನಿ, ನೀವು ಕೂಡ ಸೇರಿ ಓದಬೇಕು. ಕುರುಕುಲ ಶೋಣಿತ ಪಾದ ಪದ್ಮ ತಳಂ ತಳೋಧರಿಗೆ ವೃಕೋದರನಾಗಿಪಂ ಬಂಧುರತೆಯಂ ಆತನ ಪೂಣ್ಕೆ ಶಿಲಾತಳಾಕ್ಷರಂ ಎನಿಸಿರ್ಪ ಜನೋಕ್ತಿಯಂ ಪುಸಿಮಾಳ್ಪೆನೆ. ಈಗ ಕಠಿಣ ಪದಗಳ ಅರ್ಥಗಳನ್ನು ನಾವು ಗಮನಿಸ್ತಾ ಹೋಗೋಣ. ಕುರುಕುಲ ಶೋಣಿತ ಪಾದ ಪದ್ಮ ತಳಂ ಅಂದರೆ ಕೌರವರ ರಕ್ತದಿಂದ ಲೇಪನಗೊಂಡ ಪಾದಕಮಲದ ತಳವುಳ್ಳವಳು, ಅಂಗಾಲುಳ್ಳವಳು ಅಂತ. ತಳೋಧರಿಗೆ ತೆಳುವಾದ ಹೊಟ್ಟೆಯುಳ್ಳವಳಿಗೆ, ಕೃಶೋದರಿಗೆ ದ್ರೌಪದಿಗೆ 2 ಪದ ಬಳಸ್ತಾರೆ. ಆಮೇಲೆ ರುಕೋದರನ್ ತೋಳದ ಹೊಟ್ಟೆಯುಳ್ಳ ಭೀಮ. ಇಲ್ಲಿ ಎಷ್ಟು ವರ್ಣನೆಗಳಿರ್ತವೆ ಅಂದರೆ, ತಳೋದರಿ ಅಂದರೆ ದ್ರೌಪದಿಗೆ ಹೆಸರಿದೆ, ಹೊಟ್ಟೆ ಒಳಗಡೆ ಇರ್ತಕ್ಕಂಥ. ಇವತ್ತು ನಾವೆಲ್ಲ ನೋಡ್ಬೋದು ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಜುಂಬಾ, ಯೋಗ ಎಲ್ಲದಕ್ಕೂ ಹೋಗ್ತಿದ್ದಾರೆ. ಅಂದರೆ ಸೊಂಟದ ಸುತ್ತಳತೆ ಇರೋ ಸಿಂಹಕಟಿ ಅಂದರೆ ಸಿಂಹದ ಹಾಗೆ ಇರಬೇಕು ಅನ್ನೋ ಒಂದು ಆಸೆಗೋಸ್ಕರನೇ ಎಷ್ಟೋ ಜನ ಯುವತಿಯರು
ಜುಂಬಾಗಳಿಗೆ, ಯೋಗ ಕ್ಲಾಸ್ಗೆಲ್ಲ ಹೋಗ್ತಿರ್ತಾರೆ. ಸೊಂಟದ ಸುತ್ತಳತೆ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅದರಲ್ಲೂ ಕೂಡ ಆಕಾರಗಳನ್ನು ಇಂಚುಗಳಲ್ಲಿ ಕೂಡ ಹೇಳ್ತಕ್ಕಂಥವ್ರು. ಹಾಗಾಗಿ ಆಕಾರ ಚೆನ್ನಾಗಿರಬೇಕು ಅನ್ನೋದಾದರೆ, ಹಾಗಾಗಿ ಅವಳು ಕೂಡ ತಳೋದರಿ ಆಗಿದ್ಲು ಅಂತ. ಅಂದರೆ ಹೊಟ್ಟೆ ದಪ್ಪ ಹೊಟ್ಟೆಯ ಹೆಂಗಸಾಗಿಲ್ಲ, ಅವಳು ಅತ್ಯಂತ ಸುಂದರವತಿ ಆಗಿದ್ಳು. ಅವಳ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿತ್ತು ಅಂದರೆ ತಳೋದರಿಂದ ಭಾಳ ತೆಳುವಾದ ಹೊಟ್ಟೆ, ಸಿಂಹ ಕಟಿಯಾಗೇ ಇದ್ಲು. ಇದು ರುಕೋದರ ಅಂದರೆ ಅದರ ಆಪೋಸಿಟ್ಟು. ಯಾರ ಆಪೋಸಿಟ್ಟು? ದ್ರೌಪದಿ ಆಪೋಸಿಟ್ಟು. ಅವನು ಹೊಟ್ಟೆ ತೋಳದ ಹೊಟ್ಟೆ, ಹಾಗೆ ಚೆನ್ನಾಗಿ ಉಂಡು ತಿಂತಕ್ಕಂಥ ಅಭ್ಯಾಸ ನಮ್ಮ ಭೀಮನಿಗೆ ಇದ್ದ ಕಾರಣಕ್ಕೋಸ್ಕರನೇ ಅವನ ಹೊಟ್ಟೆ ತೋಳದ ಹೊಟ್ಟೆಯಾಗಿತ್ತು, ಮುಂದಕ್ಕೆ ದೊಡ್ಡದಾಗಿತ್ತು. ಆದರೆ ಆಪೋಸಿಟ್ ಆಗಿ ದ್ರೌಪದಿಯ ಹೊಟ್ಟೆ ತಳೋದರಿ, ಅಂದರೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದು, ಅಂದರೆ ಕರೆಕ್ಟ್ ಸೈಜು ಸಿಂಹ ಕಟಿಯಾಗೆ ಇದ್ಲು ಅಂತಕ್ಕಂಥದ್ದು. ಆಗಿಪಂ ಮಾಡಿಯೇ ತೀರುವೆನು, ಕಚಬಂಧ ಬಂಧುರತೆಯಿಂ ಕೂದಲನ್ನು ಕಟ್ಟುವ ಮನೋಹರತ್ವವನ್ನು, ಅಂದರೆ ಕಟ್ಟೆ ಕಟ್ತೀನಿ ಅವಳು ಬಿಚ್ಚಿದ ಕೂದಲನ್ನು. ಆತನ ಪೂಂಡ, ಅವನು ಪ್ರತಿಜ್ಞೆ ಮಾಡಿದ, ಅಂದರೆ ಪ್ರಥಮೆಗೆ ಬದಲು ಷಷ್ಠಿ ಬಂದು ಇಲ್ಲಿ ವಿಭಕ್ತಿ ಏನಾಗಿದೆ, ವಿಭಕ್ತಿ ಪಲ್ಲಾಟ ಅಂದ. ಅಂದರೆ ಹಳೆಗನ್ನಡ ವ್ಯಾಕರಣ ತಾವು ಓದಿದರೆ ಗೊತ್ತಾಗ್ತದೆ. ಇದನ್ನು ನೀವು ವಿಜ್ಞಾನ ವಿದ್ಯಾರ್ಥಿ ನಿಮಗೆ ಅಷ್ಟು ಪರಿಚಯ ಇರೋದಿಲ್ಲ. BIG ಕನ್ನಡ ವಿದ್ಯಾರ್ಥಿಗಳು ಶಬ್ದ ನಿದರ್ಪಣ ಓದ್ತಾ ಇರ್ಬೇಕಾರೆ, ಅಥವಾ MA ಕನ್ನಡ ಮಾಡ್ತಾರೆ, ಅವರು ಶಬ್ದ ನಿದರ್ಪಣ ಅಂತ ಒಂದು ಕೇಶಿರಾಜನ ಹಳೆಗನ್ನಡ ವ್ಯಾಕರಣ ಇದೆ, ಅಲ್ಲಿ ವಿಭಕ್ತಿ ಪಲ್ಲಾಟ ಅಂತ ಒಂದು ಪ್ರಕರಣ ಅಧ್ಯಾಯ ಬರುತ್ತೆ, ಅದರಲ್ಲಿ ಬರುತ್ತೆ. ಪ್ರಥಮೆಗೆ ಬದಲು ಇಲ್ಲಿ ಷಷ್ಠಿ ಬಂದಿದೆ, ಇದಕ್ಕೆ ವಿಭಕ್ತಿ ಪಲ್ಲಾಟ ಆಗಿದೆ ಅಂತಕ್ಕಂಥ ನಾವು ಗುರುತಿಸ್ಬೋದು. ಶಿಲಾತಳಾಕ್ಷರ ಎನಿಸಿರ್ಪ, ಕಲ್ಲ ಮೇಲೆ ಕೊರೆದ ಅಕ್ಷರ ಎನಿಸಿರುವ. ಅಂದರೆ ಭೀಮ ಪ್ರತಿಜ್ಞೆ ಮಾಡ್ತಾನೆ, ಇದು ನೀರು ಮೇಲೆ ಬರೆದದಲ್ಲ, ನೀರು ಮೇಲೆ ಬರೆದದ್ದು ಹೊರಟೋಗ್ಬಿಡುತ್ತೆ, ಬರದ ಮರುಕ್ಷಣದಲ್ಲೇ ಹೊರಟೋಗುತ್ತೆ. ಅಥವಾ ನದಿಯ ಸಮುದ್ರದ ದಂಡೆಯ ಮೇಲೆ ಬರೆದಂಥದ್ದಲ್ಲ, ಅಲೆ ಬಂದ ತಕ್ಷಣ ಕೊಚ್ಕೊಂಡು ಹೋಗೋದಕ್ಕೆ. ಭೀಮನ ಪ್ರತಿಜ್ಞೆ ಎಂದು ಶಿಲಾಕ್ಷರದ ಮೇಲೆ ಶತಶತಮಾನಗಳು ಹೋದರೂ ಕೂಡ ಅದು ಶಾಶ್ವತವಾಗಿ ಹೇಗೆ ಶಿಲೆಯಲ್ಲಿ ಕೊರೆದ ಅಕ್ಷರಗಳು ನಿಂತ್ಕೊಳ್ಳುತ್ತೋ ಹಾಗೆ ನಂದುವೆ ಅಂತ. ಜನೋಕ್ತಿಯಂ, ಜನವಾಣಿಯನ್ನು ಪುಸಿಮಾಳ್ಪೆನೆ, ಹುಸಿಗೊಳಿಸುವವನೇ ನಾನು. ಈ ಪದ್ಯ ಅತಿಶಕ್ವರಿ ಎಂಬ ವರ್ಗಕ್ಕೆ ಸೇರಿದ ನವನಳಿನ ವೃತ್ತದಲ್ಲಿ ಈ ಪದ್ಯ ಬರ್ತದೆ. ನಜಜರ ಭರ ಎಂಬುದು ಇದರ ಘನವಿನ್ಯಾಸ. ಅಂದರೆ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳು ಅಂತಿಮ ವರ್ಷದಲ್ಲಿರ್ತಕ್ಕಂಥವ್ರು, BA ಓದ್ತಾ ಇರ್ತಕ್ಕಂಥವ್ರು ಅಥವಾ MA ಓದ್ತಾ ಇರೋದು ಛಂದಸ್ಸಿರುತ್ತೆ, ಅದರಲ್ಲಿ ನಜಜರ ಎಂಬುದು ಒಂದು ಘನವಿನ್ಯಾಸ. ತಾವು ಕೂಡ ಹೈಸ್ಕೂಲ್ನಲ್ಲಿ, ನೀವು ವಿಜ್ಞಾನ ವಿದ್ಯಾರ್ಥಿಗಳು ಈಗಾಗಿದ್ರು ಕೂಡ ತಾವು ಹೈಸ್ಕೂಲ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡಿದ್ರೆ ನಿಮಗೆ ಈ ಛಂದಸ್ಸಿನ ಕೆಲವು ವಿಷಯಗಳು ನಿಮಗೆ ಗೊತ್ತಿರುತ್ತೆ. ಅದನ್ನು ಪುನಃ ನಿಮಗೆ ರಿಕಾಲ್ ಮಾಡ್ಕೊಂಡಂಗೆ ಆಗ್ತಾಯಿದೆ. ನಜಜ ಭರ ಎಂಬುದು ಇದರ ಗಣವಿನ್ಯಾಸ. ಒಟ್ಟಾರೆ ಈ ಪದ್ಯದ ಸಾರಾಂಶ ಏನು, ಇದರ ಆಶಯ ಏನು, ಭಾವಾರ್ಥ ಏನು ಅನ್ನೋದನ್ನು ಗಮನಿಸುವುದಾದರೆ, ಕೌರವರನ್ನು ತುಳಿದು ಅವರ ರಕ್ತದಿಂದ ಕೆಂಪಾದ ಪಾದವನ್ನು ನಾನು ಅಂದರೆ ಭೀಮ ಇಲ್ಲಿ ಕೌರವರ ತುಳಿದು ಅಂದರೆ ದುಶ್ಯಾಸನನ್ನು ತುಳಿದು, ಅಂದರೆ 100 ಜನರನ್ನು ಕೊಂದು ಪ್ಲಸ್ ದುಶ್ಯಾಸನ ಕೊಂದು ಕೆಂಪಾದ ಪಾದವನ್ನು ನಾನು, ತೋಳ ಅಂದರೆ ಅದು ಹಸಿವಿಗೆ ಮತ್ತು ತಿನ್ನೋದಕ್ಕೆ ಬಹಳ ಇದು ತೋಳ, ಮತ್ತು ಆ ರೀತಿ ಇವನಿಗೆ ತೋಳ ಅಂತ ಹೇಳ್ಕೊತಾ ಇದ್ದಾನೆ. ಈ ತಳೋದರಿಗೆ ಅಂದರೆ ಉದರವನ್ನು ಇಂದಕ್ಕಂಥ ಸಿಂಹಕಟಿಯಾಗಿರುವ ದ್ರೌಪದಿಯ ಚೆಲ್ಲಿದ ಮುಡಿಯನ್ನು ಕಟ್ಟಿ ಚೆಲುವಾಗಿಸುವೆನು. ಚೆಲ್ಲಿರ್ತಕ್ಕಂಥ ನಿನ್ನ ಮುಡಿ ಇದೆಯಲ್ಲ, ಕೂದಲಿದೆ, ಅದನ್ನು ಕಟ್ಟಿಸಿ ನಿನ್ನ ಶೃಂಗಾರಗೊಳಿಸ್ಕೊಳ್ತೇನೆ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ಹೇಳ್ತಾರೆ, ದುಶ್ಯಾಸನನ ದವಡೆಗೆ ಹೊಡೆದ್ರೆ ಆ ದವಡೆ ಈಚೆಗೆ ಬರುತ್ತೆ, ಆ ಹಲ್ಲಿನಲ್ಲಿ ಬಾಚನೆ ಮಾಡಿಕೊಂಡು ನೊರೆರಕ್ತವನ್ನು ದುಶ್ಯಾಸನ ಎದೆನ ಬಗದಾಗ ಬರುತ್ತಲ್ಲ ನೊರೆರಕ್ತ ಅಂತ, ಬಿಸಿ ಬಿಸಿಯಾದ ರಕ್ತ, ಅದನ್ನು ಎಣ್ಣೆಯ ಹಾಗೆ ತಲೆಗೆ ಹಾಕಿ ಅವನ ದವಡೆಯನ್ನು ಹೊಡೆದ್ರೆ ಆ ಬಂದಂತಹ ಹಲ್ಲುಲ್ಲಿ ಬಾಚಿ ದುಶ್ಯಾಸನನ ಕರುಳನ್ನು ಬಗೆದು ಅದನ್ನು ಮಲ್ಲಿಗೆಯ ದಂಡೆಯಾಗಿ ದ್ರೌಪದಿಗೆ ಮುಡಿಸ್ತೇನೆ ಅಂತಕ್ಕಂಥದ್ದು ಒಂದು ಕಡೆ ಬರ್ತದೆ. ಎಷ್ಟು ನೋಡಿ ಅವಳು ಅಂದರೆ ದುಶ್ಯಾಸನನ ನೊರೆರಕ್ತವನ್ನು ಬರ್ತಕ್ಕಂಥ ಬಿಸಿ ರಕ್ತವನ್ನು ತೆಗೆದು ಎಣ್ಣೆ ರೀತಿ ಡಬರ್ ವಾಟಿಕ ಎಣ್ಣೆ ಹಾಕ್ತಿರ್ತಾರೆ, ತಲೆಗೆ ಎಣ್ಣೆ ಹಾಕಿ ಆನಂತರ ಅವನ ದವಡೆಯನ್ನು ಹೊಡೆದು ಹಲ್ಲನ್ನು ಹಲ್ಲನ್ನು ಬಾಚಣಿಗೆಯಾಗಿ ಬಾಚಿ ಅವನ ಕರುಳನ್ನು ಬಗೆದು ಅದನ್ನು ಮಲ್ಲಿಗೆ ದಂಡೆಯಾಗಿ ಮುಡಿಸ್ತೀನಿ ಅಂತಕ್ಕಂಥದ್ದು ಒಂದು ಕಡೆ ಬರುತ್ತೆ. ಹಾಗಾಗಿ ನಿನ್ನನ್ನು ಚೆಲುವಾಗಿಸುವೆನು, ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದರೆ ಶಿಲಾಶಾಸನದ ಮೇಲೆ ಬರದ ಅಕ್ಷರ. ಇವತ್ತು ನೋಡಿ ನಮ್ಮ ಕನ್ನಡ ಹಲ್ಮಿಡಿ ಶಾಸನಕ್ಕೆ 450, ನಿಮಗೆ ಆರಂಭದ ಸೆಷನಲ್ಲಿದೆ 450 ಇವತ್ತು ಇದೆ. ಅಂದರೆ ಸುಮಾರು 2000 ವರ್ಷಗಳ ಆದರೂ ಕೂಡ ಇವತ್ತು ನಮಗೆ ಅದು ಕಲೀಲಿಕ್ಕೆ ಎತ್ತಿರ್ತಕ್ಕಂಥ ಓದೋದಕ್ಕೆ ನಮಗೆ ಸಾಧ್ಯ. ಇಷ್ಟೇ ಅಂತಲ್ಲ, ಅನೇಕ ಕ್ರಿಸ್ತಪೂರ್ವದ ಅನೇಕ ಶಿಲಾಶಾಸನಗಳು ದೊರಕಿದೆ. ಹಾಗೆ ಮನುಷ್ಯನ ನಾಗರಿಕತೆಯನ್ನು ತಿಳಿಯೋದಕ್ಕೆ ಇವತ್ತು ಎಷ್ಟು ಹಾಳೆ ಮೇಲೆ ತಾಳೆಗರಿ ಮೇಲೆ ಬರ್ತಿದ್ದು ಸಿಗಲ್ಲ. ಆಮೇಲೆ ಚಿನ್ನ ಬೆಳ್ಳಿಗಳು ಬರ್ತಿದ್ದು ಕೂಡ ಅದು ಸಿಗಲ್ಲ. ಅದು ಕಾಲಾನಂತರದಲ್ಲಿ ಕರಗಿಸ್ಬಿಡ. ಆದರೆ ಶಿಲೆಯ ಮೇಲೆ ಬರತಕ್ಕಂಥದ್ದು ಶತಮಾನ ಒಳಗೂ ಆ ಸೂರ್ಯಚಂದ್ರಾರ್ಕ ಇರೋ ತನಕ, ಅಂದರೆ ಸೂರ್ಯಚಂದ್ರ ಇರೋ ತನಕ ಕೂಡ ಇರುತ್ತೆ. ಹಾಗಾಗಿ ಹಿಂದಿನ ರಾಜರುಗಳು ತಮ್ಮ ವೈಭವವನ್ನು ದಾಖಲಿಸ್ತಾ ಇದ್ರು ಯಾವುದರಲ್ಲಿ ಅಂತ ಹೇಳಿದ್ರೆ
ಅದನ್ನು ಶಿಲೆಗಳ ಮೇಲೆ ಕೆತ್ತಿಸ್ತಾ ಇದೆ. ಯಾಕೆಂದರೆ ತಾನು ಗತಿಸಿದ ನಂತರವೂ ಕೂಡ ಈ ಶಾಸನ ಇದನ್ನು ಹೇಳುತ್ತೆ ಅಂತ. ಆ ಶಾಸನವನ್ನು ಯಾರೂ ಹಾಳು ಮಾಡಬಾರ್ದು, ಮಾಡಿದ್ರೆ ನರಕಕ್ಕೆ ಭಾಜನರಾಗ್ತೀರಾ ಅಂತಲೂ ಕೂಡ ಶಾಸನ ಬರೆದವರು ಅದನ್ನು ಬರೀತಾರು. ಇದು ಆ ಸೂರ್ಯಚಂದ್ರ ತೆಗೆದಿರ್ತಕ್ಕಂಥ ಈ ಶಾಸನಕ್ಕೆ ಯಾರು ಅದನ್ನು ಮುಕ್ಕುಗೊಳಿಸಿದ್ರೆ, ವಿರೂಪಗೊಳಿಸಿದ್ರೆ ಅವರಿಗೆ 7 ಜನ್ಮದ ನರಕಗಳಲ್ಲಿ ಬೀಳ್ತಾರೆ ಅಂತೇಳ್ಬಿಟ್ಟು ಕೆಳಗಡೆ ಬರೀತಾರೆ, ಶಾಪಾಶಯ ಅಂತ. ಹಾಗೆ ಯಾರೂ ಕೂಡ ಅಂತ ಶಾಸನಗಳು ಮುಟ್ಟಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಇತಿಹಾಸದ ದಾಖಲೆಗಳಾಗಿ ನಮಗೆ ಇದುವರೆಗೂ ಕೂಡ ಉಳ್ಕೊಂಡು ಬಂದಿವೆ. ಹಾಗಾಗಿ ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದರೆ ಶಿಲಾಶಾಸನದ ಮೇಲೆ ಬರೆದ ಅಕ್ಷರ ಎಂಬ ಜನರ ಮಾತನ್ನೆಂದಿಗಾದರೂ ನಾನು ಸುಳ್ಳು ಮಾಡುವನೇ. ಭೀಮನ ಮಾತು ಅಂತ ಹೇಳಿದ್ರೆ ಅದು ಮಾತು, ಅದನ್ನು ಎಂದೂ ಕೂಡ ಸುಳ್ಳು ಮಾಡನೆ ಅಂತ ಹೇಳ್ತಾನೆ. ಈಗ ಮತ್ತೊಮ್ಮೆ ಪದ್ಯವನ್ನು ಗಮನಿಸೋಣ ಪ್ರಿಯ ವಿದ್ಯಾರ್ಥಿಗಳೇ. ಕುರುಕುಲ ಶೋಣಿತ ಪಾದ ಪದ್ಮತಳಂ, ಕುರುವಂಶುಟ್ಟಿರ್ತಕ್ಕಂಥವನ್ನ ಸಂಹಾರ ಮಾಡಿ ಅವರ ರಕ್ತ ನನ್ನ ಕಾಲು ಕೆಳಗಡೆ ಇದೆ, ಅಂಗಾಲಲ್ಲಿದೆ. ತಳೋದರಿಗೆ ರುಕೋಬಂಧನಾಗಿಪಂ ಕಚಬಂಧಂ ಬಂಧುರತೆಯಂ ಆತನ ಪೂಣ್ದ ಪೂಣ್ಕೆ ಶಿಲಾತಳ ಅಕ್ಷರ ಮೆನಿಸಿರ್ಪ ಜನೋಕ್ತಿಯಂ ಪುಸಿಮಾಳ್ಪನೆ. ಜನರು ಭೀಮನ ಭರವಸೆಯ ಪ್ರತಿಜ್ಞೆ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ವಿಶ್ವಾಸವನ್ನು. ಅದಕ್ಕೆ ನಾನು ಹುಸಿ ಮಾಡ್ತೇನೆ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾನೆ. ಕುರುಕುಲ ಶೋಣಿತ ಪಾದ ಪದ್ಮತಳಂ, ಕೌರವರ ರಕ್ತದಿಂದ ಲೇಪನಗೊಂಡಂಥ ಪಾದಕಮಲದ ತಳವುಳ್ಳ ಅಂಗಾಲುಳ್ಳ, ತಳೋದರಿಗೆ ತೆಳುವಾದ ಹೊಟ್ಟೆಯುಳ್ಳವಳಿಗೆ, ಕೃಶೋದರಿಗೆ ದ್ರೌಪದಿಗೆ, ರುಕೋದರನ್ ತೋಳದ ಹೊಟ್ಟೆಯುಳ್ಳಂತಹ ಭೀಮ, ಆಗಿಪಂ ಮಾಡಿಯೇ ತೀರುವೆನು. ಕಚಬಂಧ ಬಂಧೂರತೆಯಂ ಕೂದಲನ್ನು ಕಟ್ಟುವ ಮನೋಹರತ್ವವನ್ನು, ಆತನ ಪೂಂಡ ಅವನು ಪ್ರತಿಜ್ಞೆ ಮಾಡಿದಂತಹ, ಇಲ್ಲಿ ಪ್ರಥಮೆಗೆ ಬದಲು ಷಷ್ಠಿ ಒಂದು ವಿಭಕ್ತಿ ಪಲ್ಲಟ ಆಗಿರೋದನ್ನು ಗಮನಿಸ್ಬೋದು. ಶಿಲಾತಳಾಕ್ಷರಂ ಎನಿಸಿರ್ಪ ಕಲ್ಲ ಮೇಲೆ ಕೊರೆದ ಅಕ್ಷರ ಎನಿಸಿರುವ, ಜನೋಕ್ತಿಯಂ ಜನವಾಣಿಯನ್ನು, ಪುಸಿಮಾಳ್ಪೆನೆ ಹುಸಿಗೊಳಿಸುವನೇ. ಈ ಪದ್ಯ ಅತಿ ಶಕ್ವರಿ ಎಂಬ ವರ್ಗಕ್ಕೆ ಸೇರಿದ ನವನಳಿನಿ ವೃತ್ತದಲ್ಲಿ ಇದು ಇದೆ. ನಜಜ ಭರ ಎಂಬುದು ಇದರ ಗಣವಿನ್ಯಾಸ. ಒಟ್ಟಾರೆ ಪದದ ಆಶಯವನ್ನು ಮತ್ತೊಮ್ಮೆ ಗಮನಿಸೋಣ. ಕೌರವರನ್ನು ತುಳಿದು ಅವರ ರಕ್ತದಿಂದ ಕೆಂಪಾದ ಪಾದವನ್ನು ನಾನು ತೋಳ ಹೊಂದಿರತಕ್ಕಂಥ ತೋಳ, ಈ ತಳೋದರಿಗೆ ದ್ರೌಪದಿಯ ಚೆಲ್ಲಿದ ಮುಡಿಯನ್ನು ಕಟ್ಟಿ ಚೆಲುವಾಗಿಸುತ್ತೇನೆ ನಿನ್ನ. ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದರೆ ಶಿಲಾಶಾಸನದ ಮೇಲೆ ಬರೆದ ಅಕ್ಷರ ಎಂಬ ಜನರ ಮಾತೆನ್ನೆಂದಿಗಾದರೂ ನಾನು ಸುಳ್ಳು ಮಾಡುವನೇ, ಖಂಡಿತ ಇಲ್ಲ ಅಂತ. ಪ್ರಿಯ ವಿದ್ಯಾರ್ಥಿಗಳು, ನೇರವಾಗಿ ನಾವು 17ನೇ ಪದ್ಯಕ್ಕೆ ಹೋಗೋಣ. ತಾವು ಪಠ್ಯಪುಸ್ತಕ ಇಟ್ಕೊಂಡು ಅದನ್ನು ಓದಿ 2ನೇ ಬಾರಿ ನನ್ನೊಂದಿಗೆ ನೀವು ಸೇರಿ ಓದಬೇಕು. ಅರನ ಮಗಂ ಪ್ರಾರ್ಥಿಸೆ ಬಾಂದೊರೆಯ ಮಗಂ ಮಾಡೆ, ಸಂಧಿಯಾದುಪುದು ಎನುತಂ ಮುರುಗದಿರವು ಅಣ್ಣನ ಮಾತಂ ಪೆರಗಕ್ಕುವೆನ್ ಅಜ್ಜ ನಿರ್ದು ಮಾಣ್ಬೊಡಂ ಏಂ. ಮತ್ತೊಮ್ಮೆ ನನ್ನ ಜೊತೆ ನೀವು ಓದಬೇಕು. ಅರನ ಮಗಂ ಪ್ರಾರ್ಥಿಸೆ ಬಾಂದೊರೆಯ ಮಗಂ ಮಾಡೆ, ಸಂಧಿಯಾದಪುದು ಎಂದೆನುತಂ ಮುರುಗದಿರು ಅಣ್ಣನ ಮಾತಂ ಪೆರಗಕ್ಕುವೆಂ ಅಜ್ಜ ನಿರ್ದು ಮಾಣ್ಬೊಡೇಂ ಏಂ ಮಾಡ್ಬೊಡ ನೀ ಏಂ. ಇದರ ಕಠಿಣ ಪದಗಳ ಅರ್ಥವನ್ನು ನೋಡೋಣ. ಅರನ ಮಗಂ ಅಂದರೆ ಯಮಧರ್ಮನ, ಅರ ಅಂದರೆ ಧರ್ಮ ಅಂತ, ಯಮಧರ್ಮನ ಮಗನಾದ ಧರ್ಮರಾಯ ಪ್ರಾರ್ಥಿಸೆ ಬೇಡಿಕೊಳ್ಳಲು. ಬಾಂದೊರೆಯ ಮಗಂ, ಬಾಂದೊರೆಯ ಮಗಂ ಅಂದರೆ ಆಕಾಶದಲ್ಲಿ ಹರಿಯುವ ನದಿ ಅಂದರೆ ಗಂಗೆ, ಅದನ್ನು ಭೂಮಿಗೆ ತಂದಂಥವನು ಭಗೀರಥ ಮಹರ್ಷಿ, ಆಕಾಶ ಗಂಗೆಯ ಮಗನಾಗಿರ್ತಕ್ಕಂಥ, ಅದಕ್ಕೆ ಬಾಂದೊರೆಯ ಮಗ. ಭೂದೊರೆಯ ತೊರೆ ಅಲ್ಲ, ಅದು ಬಾಂದೊರೆ, ಆಕಾಶದಲ್ಲಿ ಹರಿಯುವ ತೊರೆ ಮಗ, ಅದು ಗಂಗೆಯ ಮಗ. ಎಷ್ಟು ಚೆನ್ನಾಗಿ ಬಾಂದೊರೆಯ ಮಗ, ಆಕಾಶ ಗಂಗೆಯ ಮಗ ಭೀಷ್ಮ. ಸಂಧಿಯಾದುವುದು, ಸಂಧಿಯಾಗುತ್ತದೆ ಎನ್ನುತ್ತಾ ಮುರುಗದಿರ್ ದುಃಖಿಸಬೇಡ, ವ್ಯಥೆ ಪಡಬೇಡ. ಪೆರಗಿಕ್ಕುವೆನ್ ಹಿಂದಕ್ಕೆ ಹಾಕುವೆ, ಅವ್ರ ಮಾತನ್ನು ಯಾವ ಕಾರಣಕ್ಕೂ ತೊಳ ಹಿಂದಕ್ಕೆ ಹಾಕ್ತೀನಿ. ಅಲಕ್ಷಿಸುವೆ, ನಿರ್ಲಕ್ಷಿಸುವೆ. ಪೆರಗಿಕ್ಕುವೆನ್ ಅಂದರೆ ಅಲಕ್ಷಿಸುವೆ, ನಿರ್ಲಕ್ಷಿಸುವೆ. ಮಾಣ್ಬೊಡಂ ತಡೆದರು, ಒಂದು ವೇಳೆ ಯುದ್ಧ ಮಾಡೋ ತಡೆದರು, ಏಂ ನಾನಂತೂ ಬಿಡೋದಿಲ್ಲ. ಧರ್ಮರಾಯ ಒಪ್ಕೊಂಡು ತಡೀಲಿ ಅಥವಾ ಧೃತರಾಷ್ಟ್ರ ಭೀಷ್ಮ ಇದ್ದು ತಡೀಲಿ, ಅದಕ್ಕೆ ನಮ್ಮಣ್ಣ ಸಮ್ಮತಿ ಕೊಡಲಿ, ಆದರೂ ಕೂಡ ತಡೆದರೂ ಕೂಡ ಏಂ ಸಂಧಿಯಾಗಲು ನಾನು ಬಿಡುವುದಿಲ್ಲ. ಈ ಪದ್ಯದ ಸಾರಾಂಶ ಅಥವಾ ಆಶಯ ಅಥವಾ ಭಾವಾರ್ಥವನ್ನು ನಾವು ಗಮನಿಸುವುದಾದರೆ, ಯಮಧರ್ಮರಾಯನ ಮಗ ಧರ್ಮರಾಯನು ಕೇಳಿಕೊಂಡರೆ, ಆಕಾಶಗಂಗೆಯ ಮಗ ಅಂದರೆ ಭೀಷ್ಮನು ಒಪ್ಪಿದರೆ ಸಂಧಿಯಾಗಿ ಹೋಗುತ್ತದೆನ್ನುತ್ತಾ ತಳಮಳಿಸಬೇಡ, ಹೋಗಿ ಸಂಧಿ ಆಗುತ್ತೆ ಅಂತ ನೀನು ತಳಮಳಿಸಬೇಡ ಅಂತ ದ್ರೌಪದಿಗೆ ಹೇಳ್ತಾ ಇದ್ದಾನೆ. ನಾನು ಅಣ್ಣನ ಮಾತನ್ನು ತಳ್ಳಿ ಹಾಕುತ್ತೇನೆ, ನಾನು ಅಣ್ಣನ ಮಾತನ್ನು ತಳ್ಳಿ ಹಾಕುತ್ತೇನೆ. ಆ ಅಜ್ಜ ಸುಮ್ಮನಿರರೆಂದರು ಇರುವುದಿಲ್ಲ. ಆ ಅಜ್ಜ ಅಂದರೆ ಭೀಷ್ಮ, ಸುಮ್ಮನಿರು ಅಂತಿರೋರು ನಾನು ಇರುವುದಿಲ್ಲ. ಯಮಧರ್ಮರಾಯನ ಮಗ ಧರ್ಮರಾಯ ಕೇಳಿಕೊಂಡರೆ
ಆಕಾಶಗಂಗೆಯ ಮಗ ಭೀಷ್ಮನು ಒಪ್ಪಿದರೆ ಸಂಧಿಯಾಗುವುದಾಗಿ ಹೋಗುವುದೆನ್ನುತ್ತಾ ತಳಮಡಿಸಬೇಡ. ನಾನು ಅಣ್ಣನ ಮಾತನ್ನು, ಯಮಧರ್ಮರಾಯನ ಮಗ ಧರ್ಮಾತನ್ನು ತಳ್ಳಿ ಹಾಕುತ್ತೇನೆ. ಆ ಅಜ್ಜ ಭೀಷ್ಮ ಸುಮ್ಮನಿರು ಅಂತ ಹೇಳೋದು ನಾನು ಖಂಡಿತ ಇರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಈಗ ಇನ್ನು ಮತ್ತೊಂದು ಸಲ ಪದ್ಯವನ್ನು ಗಮನಿಸೋಣ. ಪದ್ಯ 17. ಅರನ ಮಗಂ ಪ್ರಾರ್ಥಿಸೇ. ಅರ ಅಂತೇಳಿ ಧರ್ಮರಾಯನ ಮಗ ಪ್ರಾರ್ಥಿಸಿದರೆ, ಬಾಂದೊರೆಯ ಮಗಂ, ಬಾಂದೊರೆ ಆಕಾಶದಲ್ಲಿ ಹರಿತಕ್ಕಂಥ ತೊರೆ ಅಂದರೆ ಗಂಗೆಯ ಮಗಂ ಮಾಡಿ ಸಂಧಿಯಾದಪುದೆನುತಂ, ಸಂಧಿ ಆಗ್ಬಿಟ್ರೆ ಅಂತ ಮರುಗದಿರು ಅಂತ ದ್ರೌಪದಿ, ಮರುಗಬೇಡ, ದುಃಖಿಸ್ಬೇಡ, ವ್ಯಥೆ ಪಡಬೇಡ. ಅಣ್ಣನ ಮಾತಂ, ಧರ್ಮರಾಯನ ಮಾತನ್ನು ಪೆರಗಿಕ್ಕುವೆನ್, ಸೈಡ್ಗೆ ಹಾಕ್ಬಿಡ್ತೀನಿ, ಅಲಕ್ಷ್ಯ ಮಾಡ್ತೇನೆ, ನಿರ್ಲಕ್ಷ್ಯ ಮಾಡ್ತೇನೆ. ಅಜ್ಜನಿದ್ದು, ಭೀಷ್ಮನಿದ್ದು ಮಾಡ್ಬೇಡಂ ಈಯಂ ಎಂದರೆ, ಮಾಡಬೇಡ ಕಣಪ್ಪ, ಯುದ್ಧ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾನು ಅವನ ಮಾತನ್ನು ಕೂಡ ನಾನು ಮೀರ್ತೇನೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಅರನ ಮಗಂ, ಯಮಧರ್ಮನ ಮಗ ಧರ್ಮರಾಯ ಪ್ರಾರ್ಥಿಸೇ ಬೇಡಿಕೊಳ್ಳಲು, ಬಾಂದೊರೆಯ ಮಗಂ ಆಕಾಶಗಂಗೆಯ ಮಗ ಭೀಷ್ಮ ಸಂಧಿಯಾದುಪುದು, ಸಂಧಿಯಾಗುತ್ತದೆ ಎನ್ನುತ್ತಾ ಮುರುಗದಿರ್, ದುಃಖಿಸಬೇಡ, ವ್ಯಥೆ ಪಡಬೇಡ. ಪೆರಗಿಕ್ಕುವೆನ್, ಹಿಂದಕ್ಕೆ ಹಾಕುವೆ, ಅಲಕ್ಷಿಸುವೆ. ಮಾಡ್ಬೋಡಂ, ಯುದ್ಧವನ್ನು ತಡೆದರೂ ಈಯಂ, ಸಂಧಿಯಾಗಲು ನಾನು ಬಿಡುವುದಿಲ್ಲ. ಯಮಧರ್ಮರಾಯನ ಮಗ ಧರ್ಮರಾಯ ಕೇಳಿಕೊಂಡರೆ, ಆಕಾಶಗಂಗೆಯ ಮಗ ಭೀಷ್ಮನು ಒಪ್ಪಿದರೆ ಸಂಧಿಯಾಗಿ ಹೋಗುತ್ತದೆನ್ನುವ ತಳಮಡಿಸಬೇಡ. ನಾನು ಅಣ್ಣನ ಮಾತನ್ನು ತಳ್ಳಿ ಹಾಕ್ತೇನೆ, ಅಲಕ್ಷ್ಯ ಮಾಡ್ತೇನೆ, ನಿರ್ಲಕ್ಷ್ಯ ಮಾಡ್ತೇನೆ. ಆ ಅಜ್ಜ ಭೀಷ್ಮ ಸುಮ್ಮನಿರೆಂದರೂ ನಾನು ಖಂಡಿತ ಇರೋದಿಲ್ಲ. ಈಗ ನೇರವಾಗಿ ಪದ್ಯ 18ಕ್ಕೆ ನಾವು ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಹಳೆಗನ್ನಡ ಪಠ್ಯ ಇಟ್ಕೊಂಡಿದ್ದೀರಾ ನೀವೆಲ್ಲರೂ ನೋಡಿ. ಈಗ ಅನ್ನೋದು 2ನೇ ಬಾರಿ ನನ್ನೊಂದಿಗೆ ನೀವು ಹೇಳಬೇಕು. ದಂಡಿತ ವೈರಿ ಬಲ ಲೋಹಿತ ಬಂಧುರ ದಂಡಮಂ ಈ ಭುಜಾದಂಡಮಂ ಆಜಿ ಭೀಕರ ವಿರೋಧಿ ವಿದಾರಣ ದಂಡಮಂ ಈ ಗದಾ ದಂಡಮಂ ಉಗ್ರ ಪನ್ನಗ ವಿಭೀಷಣ ಅವಶೌಂಡಂ ಇದೇಂ ಧನುರ್ದಂಡಂ ಉಳ್ವಿನಂ ದೃಪತನಂದನೆ ಸಂಧಿಯನ್ ಆಗಲ್ ಇವನೇ. ಈಗ ನನ್ನ ಜೊತೆ ನೀವು ಕೂಡ ಹೇಳಬೇಕು. ದಂಡಿತ ವೈರಿ ಬಲ ಲೋಹಿತ ಬಂಧುರ ದಂಡ ಮೀಂ ಭುಜಾದಂಡಮಂ ಆಜಿ ಭೀಕರ ವಿರೋಧಿ ವಿದಾರಣ ದಂಡಮಂ ಈ ಗದಾ ದಂಡಮಂ ಉಗ್ರ ಪನ್ನಗ ವಿಭೀಷಣ ಅವಶೌಂಡ ಮಿಧಂ ಧನುರ್ದಂಡ ಮುಳ್ವಿನಂ ದೃಪತ ನಂದನೇ ಸಂಧಿಯನ್ ಆಗಲ್ ಇವನೇ. ಕಠಿಣ ಪದಗಳ ಅರ್ಥವನ್ನು ಗಮನಿಸೋಣ. ದಂಡಿತ ವೈರಿ ಇದೆ, ಶತ್ರುಗಳನ್ನು ಶಿಕ್ಷಿಸಿದ, ಸೆದೆಬಡಿದ ಅಂತ. ವೈರಿ ಬಲ ಲೋಹಿತ, ಶತ್ರು ಸೈನ್ಯದ ರಕ್ತದಿಂದ. ಬಂಧುರ ದಂಡಮಂ, ಮನೋಹರವಾದ ಗದೆಯಾದ, ನನ್ನ ಗದೆ ಮನೋಹರವಾದದ್ದು. ಈ ಭುಜಾದಂಡಮಂ, ಈ ಭುಜಗಳೆಂಬ ಗದೆ, ಅಂದರೆ ಮಾಮೂಲಿ ಗದೆ ಬೇರೆ, ಈ ಭುಜಗಳೆಂಬ ಗದೆ. ಆಜಿ ಭೀಕರ, ಯುದ್ಧದಲ್ಲಿ ಭಯಂಕರವಾದ. ವಿರೋಧಿ ವಿದಾರಣ ದಂಡಂ, ಶತ್ರುಗಳನ್ನು ಸೀಳಿದವಂತ ಆಯುಧವಾದ. ಉಗ್ರಪನ್ನಗ, ಕ್ರೂರವಾದ ಸರ್ಪದಂತೆ. ವಿಭೀಷಣಂ, ಹೆದರಿಕೆಯನ್ನು ಹುಟ್ಟಿಸುವ. ಅಹವಶೌಂಡಂ, ಯುದ್ಧದಲ್ಲಿ ಸಮರ್ಥವಾದ. ಈ ಧನುರ್ದಂಡಮಂ, ಈ ಧನುಸ್ಸೆಂಬ ಆಯುಧವು. ಉಳ್ವಿನಂ, ಇದುವರೆಗೂ. ಸಂಧಿಯನ್ ಆಗಲ್ ಈವನೇ, ಸಂಧಿಯನ್ನು ಮಾಡಲು ನಾನು ಬಿಡುವೆನೆ. ಈ ಪದ್ಯದ ಸಾರಾಂಶ, ಆಶಯ, ಭಾವಾರ್ಥ ಏನು ಅನ್ನೋದನ್ನು ನಾವು ಈಗ ಗಮನಿಸುತ್ತಾ ಹೋಗೋಣ. ವೈರಿಗಳನ್ನು ಚೆಚ್ಚಿ ಅವರ ರಕ್ತದ ಕಲೆಗಳಿಂದ ಕಂಗೊಳಿಸುವ ಈ ತೋಳು ಲಾಠಿಯು, ಯುದ್ಧದಲ್ಲಿ ಭಯಂಕರವಾದ ಶತ್ರುಗಳನ್ನು ಜಜ್ಜಿ ಹಾಕುವ ಈ ನನ್ನ ಗದೆಯು, ಭೀಕರವಾಗಿ ಹೋರಾಡುವಲ್ಲಿ ರಣಪಟುವಾದ ಈ ನನ್ನ ಧನುಸ್ಸು ಇರುವವರೆಗೆ ಎಲೆ ದೃಪತನ ಮಗಳೇ ದ್ರೌಪದಿ ಸಂಧಿ ಮಾಡಿಕೊಳ್ಳಲು ಆಸ್ಪದ ಅವಕಾಶವನ್ನೇ ಕೊಡೋದಿಲ್ಲ. ಇದೊಂದು ವಿಶೇಷ ಏನಿದೆಯಪ್ಪ ಅಂದರೆ, ಭೀಮನು ಕುಸ್ತಿಯಲ್ಲಿ, ಗದಾಯುಧದಲ್ಲಿ ಮತ್ತು ಬಿಲ್ಬಾಣ ವಿದ್ಯೆಯಲ್ಲೂ ಬಲ್ಲಿದನಾಗಿದ್ದನೆಂಬುದು ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ಬಿಲ್ವಿದ್ಯೆ ಅಂದರೆ ಅರ್ಜುನ ಅಂತೀವಿ, ಗದಾಯುಧ ಅಂತ ಗದೆ ಅಂತ ಹೇಳಿದ್ರೆ ಭೀಮ ಅಂತೀವಿ. ಆದರೆ ನನ್ನ ಸ್ವಲ್ಪ ವಿಶೇಷವಾಗಿ ಪುಷಪ್ ಮಾಡ್ತಾ ಇದ್ದಾನೆ. ಯಾರನ್ನ? ಭೀಮನನ್ನು ಇಲ್ಲಿ ಪುಷಪ್ ಮಾಡಿದ್ರೆ ತನ್ನ ಆಶ್ರಯದಾತ ತನ್ನ ಆಶ್ರಯದಾತ ಸತ್ಯಾಶ್ರಯನೂ ಕೂಡ ಪುಷಪ್ ಮಾಡ್ದಂಗಾಗುತ್ತೆ. ಅವನಿಗೂ ಸಂತೋಷ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ. ಅಥವಾ ಸತ್ಯಾಶ್ರಯ ದೊಡ್ಡ ಬಿಲ್ವಿದ್ಯೆಗಾರನಾಗಿರಲು ಕೂಡ ಇರ್ಬೋದೇನೋ. ಅದಕ್ಕೋಸ್ಕರನೇ ಭೀಮನಿಗೆ ಗದಾಯುಧದಲ್ಲಿ ಮತ್ತು ಬಿಲ್ಲು ಬಾಣ ಯುದ್ಧದಲ್ಲೂ ಕೂಡ ಬಲ್ಲಿದನಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಅಂದರೆ ವೈರಿಗಳನ್ನು
ಚೆಚ್ಚಿ ಅವರ ರಕ್ತದ ಕಲೆಗಳಿಂದ ಕಂಗೊಳಿಸುವ ಈ ತೋಳುಲಾಟಿಯು ಯುದ್ಧದಲ್ಲಿ ಭಯಂಕರವಾದ ಶಸ್ತ್ರವನ್ನು ಜಜ್ಜಿ ಹಾಕುವ ನೋಡಿ, ಜಜ್ಜಿ ಹಾಕುವ ಗದೆಯು ಭೀಕರವಾಗಿ ಹೋರಾಡುವಲ್ಲಿ ರಣಪಟುವಾದ ಈ ನನ್ನ ಧನುಸ್ಸು ಇರುವವರೆಗೆ ನನ್ನ ತೋಳ್ಬಲ, ನನ್ನ ಗದಾಬಲ, ನನ್ನ ಧನುಸ್ಸು ಇರುವವರೆಗೆ ಎಲೆ ದೃಪದನ ಮಗಳೇ ದ್ರೌಪದಿ, ಸಂಧಿ ಮಾಡಿಕೊಳ್ಳಲು ಆಸ್ಪದ ಅವಕಾಶ ಕೊಡುವುದಿಲ್ಲ. ಮೊದಲನೇ ಬಗೆಯಲ್ಲಿ ಭೀಮಿಗೆ ಗದಾದ ಜೊತೆಗೆ ಧನುರ್ಧಾರಿಯೂ ಕೂಡ ಹಾಕಿದ್ದ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ಕಾರಣ ನಿಮ್ಗೆ ಹೇಳಿದ್ದೀನಿ. ಬಹುಶಃ ಆಶ್ರಯದಾತನು ಕೂಡ ಧನುರ್ವಿದ್ಯಾ ಪಂಡಿತನಾಗಿರ್ಬೋದು, ಅಥವಾ ಇನ್ನೊಂದು ಎಕ್ಸ್ಟ್ರಾ ಗುಣವನ್ನು ಹೇಳೋದ್ರ ಮೂಲಕ ಕಥಾನಾಯಕನ ವೈಭವೀಕರಿಸುವ ಸನ್ನಿವೇಶವೂ ಆಗಿರಬಹುದು. ಈಗ ಹಿಂದೆ ಇನ್ನೊಂದ್ಸಲಿ ಪದ್ಯಗಳನ್ನು ನಾವು ಗಮನಿಸೋಣ ಪ್ರಿಯ ವಿದ್ಯಾರ್ಥಿಗಳೇ. ದಂಡಿತ ವೈರಿ ಬಲ ಲೋಹಿತ ಬಂಧುರ ದಂಡಮಂ ಈ ಭುಜಾ ದಂಡಮಂ ಆಜಿ ಭೀಕರ ವಿರೋಧಿ ವಿದಾರಣ ದಂಡಮಂ ಈ ಗದಾ ದಂಡಮಂ ಉಗ್ರ ಪನ್ನಗ ವಿಭೀಷಣ ಅವಶೌಂಡ ಮಿದಂ ಧನುರ್ದಂಡ ಮುಳ್ವಿನಂ ದೃಪತನಂದನೆ ಸಂಧಿಯ ನಾಗಲೀವನೇ ನಾನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ದಂಡಿತ ವೈರಿ ಶತ್ರುಗಳನ್ನು ಶಿಕ್ಷಿಸಿದ, ಸದೆಬಡಿದ, ವೈರಿ ಬಲ ಲೋಹಿತ ಶತ್ರು ಸೈನ್ಯದ ರಕ್ತದಿಂದ, ಬಂಧುರ ದಂಡಮಂ ಮನೋಹರವಾದ ಗದೆಯಾದ, ಈ ಭುಜಾದಂಡಮಂ ಈ ಬಾಹುಗಳೆಂಬ ಗದೆಯು, ಆಜಿ ಭೀಕರ ಯುದ್ಧದಲ್ಲಿ ಭಯಂಕರವಾದ, ವಿರೋಧಿ ವಿದಾರಣ ದಂಡಮಂ ಶತ್ರುಗಳನ್ನು ಸೀಳಿದ ಆಯುಧವಾದ, ಉಗ್ರಪನ್ನಗ ಕ್ರೂರವಾದ ಸರ್ಪದಂತೆ, ವಿಭೀಷಣಂ ಹೆದರಿಕೆಯನ್ನು ಹುಟ್ಟಿಸುವ ಟಕ್ಕಂಬಿಟ್ಟು ಇರಬೇಕಿದ್ದು ತಪ್ಪಾಗಿದೆ. ಅಹವ ಶೌಂಡಂ ಯುದ್ಧದಲ್ಲಿ ಸಮರ್ಥವಾದ, ಆ ಧನುರ್ದಂಡಮಂ ಈ ಧನುಸ್ಸೆಂಬ ಆಯುಧವು, ಉಳುವಿನಂ ಇರುವವರೆಗೆ ನನ್ನ ತೋಳ್ಬಲ, ಗದಾಬಲ, ಧನುರ್ಬಲ ಇರುವವರೆಗೆ ಸಂಧಿಯನ್ ಆಗಲೇ ಈವನೇ ಸಂಧಿಯನ್ನು ಮಾಡಲು ಬಿಡುವುದಿಲ್ಲ ಎನ್ನುವುದು ಈ ಹಾಗೆ ಭಾವಾರ್ಥವನ್ನು ಮತ್ತೊಮ್ಮೆ ಗಮನಿಸೋದ್ರೆ, ವೈರಿಗಳನ್ನು ಚೆಚ್ಚಿ ಅವರ ರಕ್ತದ ಕಲೆಯಿಂದ ಕಂಗೊಳಿಸುವ ಈ ತೋಳುಲಾಟಿಯು ಯುದ್ಧದಲ್ಲಿ ಭಯಂಕರವಾದ ಶತ್ರುಗಳನ್ನು ಜಜ್ಜಿ ಹಾಕುವ ಈ ಗದೆಯು ಭೀಕರವಾಗಿ ಹೋರಾಡುವಲ್ಲಿ ರಣಪಟುವಾದ ಈ ನನ್ನ ಧನುಸ್ಸು ಇರುವವರೆಗೆ ಎಲೆ ದೃಪದನ ಮಗಳೇ ದ್ರೌಪದಿ ಸಂಧಿ ಮಾಡಿಕೊಳ್ಳಲು ಆಸ್ಪದ ಕೊಡುವುದಿಲ್ಲ. ವಿಶೇಷ ಏನಪ್ಪ ಅಂದರೆ, ಭೀಮನಿಗೆ ಕುಸ್ತಿಯಲ್ಲಿ ಗದಾಯುಧದಲ್ಲಿ ಮತ್ತು ಬಿಲ್ಲುಬಾಣ ಯುದ್ಧದಲ್ಲೂ ಕೂಡ ಬಲ್ಲಿದವನಾಗಿದ್ದರೆ ನನ್ನ ಅಭಿಪ್ರಾಯ. ನೆಕ್ಸ್ಟು ಎಂದು ಮತ್ತಿಂತೆಂದಂ ಮತ್ತೆ ಏನು ಹೇಳ್ತಾ ನೋಡೋಣ ಮುಂದಿನ ಪದ್ಯದಲ್ಲಿ. ಈಗ ನೋಡೋಣ ಪ್ರಿಯ ವಿದ್ಯಾರ್ಥಿಗಳಿಗೆ, ನೇರವಾಗಿ ಪದ್ಯ 19ಕ್ಕೆ ನಾವು ಹೋಗೋಣ. ಪಠ್ಯಪುಸ್ತಕ ತಾವೆಲ್ಲ ಇಟ್ಕೊಂಡಿರಿ, ಪೆನ್ಸಿಲಲ್ಲಿ ಗುರ್ತಾಕೋತಾ ಇರಿ. 2ನೇ ಬಾರಿ ಓದಿದಾಗ ನೀವು ನನ್ನೊಂದಿಗೆ ಕಡ್ಡಾಯವಾಗಿ ಓದಲೇಬೇಕು. ಓದಿದರೆ ನಿಮಗೂ ಕೂಡ ಹಳೆಗನ್ನಡ ರುಚಿಸುತ್ತೆ. 3ನೇ ಬಾರಿ ಓದಿದಾಗ ನಿಮಗೆ ಅರ್ಥ, ಓದೋದು ಎರಡೂ ಕೂಡ ನಿಮಗೆ ಮನವರಿಕೆ ಆಗುತ್ತದೆ. ಕುರುರಾಜಾರ್ಣವ ಬಾಡಬಾಗ್ನಿ ಕುರುರಾಜಾರಣ್ಯ ದಾವಲಂ ಕುರುರಾಜ ಅಂಬುಜ ಚಂದ್ರರುಚಿ ಕುರುರಾಜೇ ಇಂದ್ರ ವಜ್ರಾಯುಧಂ ಕುರುರಾಜೋಗ್ರ ತಮಸ್ತ ಮೋರಿ ಕುರುರಾಜೇಂದ್ರ ಭೇಂದ್ರ ಕಂಠೀರವಂ ಪಿರಿದುಂ ಕಾಂತೆಯ ಮುಂದೆ ಪೂಂಡು ನುಡಿದಂ ಚಾಳುಕ್ಯ ಕಂಠೀರವಂ. ಮತ್ತೊಮ್ಮೆ ಹೇಳ್ತೀನಿ, ನನ್ನೊಂದಿಗೆ ಓದಬೇಕು. ಕುರುರಾಜಾರ್ಣವ ಬಾಡಬಾಗ್ನಿ ಕುರುರಾಜಾರಣ್ಯ ಧಾವಾನಲಂ ಕುರುರಾಜಾಂಬುಜ ಚಂದ್ರರೋಚಿ ಕುರುರಾಜೇಂದ್ರ ಇಂದ್ರ ವಜ್ರಾಯುಧಂ ಕುರುರಾಜೋಗ್ರ ತಮಸ್ತ ಮೋರಿ ಕುರುರಾಜೇಂದ್ರ ಭೇಂದ್ರ ಕಂಠೀರವಂ ಪಿರಿದುಂ ಕಾಂತೆಯ ಮುಂದೆ ಪೂಂಡುಂ ನುಡಿದಂ ಚಾಳುಕ್ಯ ಕಂಠೀರವಂ. ಈಗ ಕಠಿಣ ಪದಗಳ ಅರ್ಥವನ್ನು ನಾವು ಗಮನಿಸುವುದಾದರೆ, ಆರ್ಣವ ಅಂದರೆ ಸಮುದ್ರ, ಅಂಬುಜ ಅಂದರೆ ತಾವರೆ, ಬಡಬಾಗ್ನಿ ಸಮುದ್ರದ ಮಧ್ಯದಲ್ಲಿ ಏಳುವಂತಹ ಬೆಂಕಿ. ನೋಡಿ, ಸಮುದ್ರದ ಮಧ್ಯದಲ್ಲೂ ಕೂಡ ಬೆಂಕಿ ಏಳುತ್ತಂತೆ. ನಾವು ಬೆಂಕಿಗೂ ನೀರು ಅಂತೀವಿ, ನೀರಲ್ಲೂ ಕೂಡ ಬೆಂಕಿ ಇದೆ ಅಂತ. ಮರದಲ್ಲೂ ಕೂಡ ಬೆಂಕಿ ಇದೆ, ಮರದೊಳಗನ ಕಿಚ್ಚು ಮರವ ಸುಟ್ಟಲ್ಲದೆ ಅಂತ ಹೇಳ್ತಾನೆ ನಮ್ಮ ಬಸವಣ್ಣವರು. ಹಾಗೆ ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋ ನೋಡ್ಬೋದು. ಸಮುದ್ರದ ಮಧ್ಯದಲ್ಲಿ ಏಳುವಂತಹ ಬೆಂಕಿನ ಬಡಬಾಗ್ನಿ ಅಂತ. ದಾವಾನಲ ಅಂದರೆ ಕಾಳ್ಗಿಚ್ಚು, ಕಾಡಿನಲ್ಲಿ ಹೊತ್ತಿಕೊಳ್ಳುವ ಬೆಂಕಿ. ನಮ್ಮ ಗುಂಡ್ಲುಪೇಟೆಯ ಬಂಡೀಪುರ ಅಭಯಾರಣ್ಯದಲ್ಲಿ ಕೆಲವೊಮ್ಮೆ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಿದರೂ ಕೂಡ ಕೆಲವೊಮ್ಮೆ ಅಚಾತುರ್ಯದಿಂದ ಅಥವಾ ಇದರಿಂದ ಕೆಲವೊಮ್ಮೆ ಬೆಂಕಿ ಆಗ್ತದೆ. ಹಾಗೆ ಅದನ್ನು ಕೂಡ ತಡೆಯುವುದಕ್ಕೆ ಸಾಕಷ್ಟು ಮುಂಜಾಗ್ರತೆಯನ್ನು ಕೂಡ ಮಾಡ್ತಿದ್ರೆ ಕೆಲವೊಮ್ಮೆ ಬೆಂಕಿಗೆ ಆಗಿ ಕೆಲವೊಮ್ಮೆ
ಮರಗಿಡಗಳು ಸುಟ್ಟು ಹೋಗಿರ್ತಕ್ಕಂಥ, ಪ್ರಾಣಿಗಳು ಸುಟ್ಟು ಹೋಗಿರ್ತಕ್ಕಂಥದ್ದು, ಕೆಲವೊಮ್ಮೆ ಆರಿಸುವಾಗ ಮನುಷ್ಯರು ಕೂಡ ಸುಟ್ಟು ಹೋದಂಥ ಘಟನೆಗಳು ತುಂಬ ಇವೆ. ಹಾಗಾಗಿ ತಾವು ಕೂಡ ಕಾಡಂಚಿನ ಪ್ರದೇಶದ ವಿದ್ಯಾರ್ಥಿಗಳಾದರೆ ನೀವು ಕೂಡ ಬೆಂಕಿ ಬೀಳದ ಹಾಗೆ ರಕ್ಷಣೆ ಮಾಡಬೇಕು, ಜನಗಳಿಗೆ ಬುದ್ಧಿವಾದವನ್ನು ಹೇಳಬೇಕು, ಅರಣ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕೇ ಹೊರತು ಅರಣ್ಯ ಇಲಾಖೆಯೊಂದಿಗೆ ದ್ವೇಷವನ್ನು ಸಾಧಿಸ್ತಾ ವಿನಾಕಾರಣ ಯಾರೋ ಮೇಲಿನ ಕೋಪಕ್ಕೋಸ್ಕರ ಅರಣ್ಯಕ್ಕೆ ಬೆಂಕಿ ಇಡ್ತಕ್ಕಂಥದ್ದು ನಮ್ಮ ಮುಂದಿನ ಜನಾಂಗಕ್ಕೆ ಆ ಪ್ರಕೃತಿ ಸಂಪತ್ತು ನಾಶವಾಗ್ತದೆ, ಮಳೆ ಬರೋದಿಲ್ಲ, ಪ್ರಾಣಿಗಳು ಕೂಡ ಇರೋದಿಲ್ಲ. ಹಾಗಾಗಿ ಅರಣ್ಯ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಪ್ರಿಯ ವಿದ್ಯಾರ್ಥಿಗಳು. ಹಾಗಾಗಿ ಕಾಳ್ಗಿಚ್ಚೆ ಒತ್ತಿಕೊಳ್ಳುವಂತಹ ಬೆಂಕಿ. ರೋಚಿ ಅಂದರೆ ಕಿರಣ, ಅದೀಂದ್ರ ಅಂದರೆ ಕುಲಪರ್ವತ ಅಂದರೆ ಬಹಳ ಎತ್ತರವಾದ ಪರ್ವತ, ಪಿರಿದುಂ ಅಂದರೆ ವಿಶೇಷವಾಗಿ ಚಾಲುಕ್ಯ ಕಂಠೀರವ, ಚಾಲುಕ್ಯ ಚಕ್ರವರ್ತಿಯನ್ನು ಇಲ್ಲಿ ಭೀಮನೊಂದಿಗೆ ಸಮೀಕರಿಸಿ ಹೇಳಲಾಗಿದೆ. ಈ ಪದ್ಯದ ಭಾವಾರ್ಥವನ್ನು ಗಮನಿಸೋಣ. ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದೇನೆ. ಆಶಯ ಏನು ಅಥವಾ ಸಾರಾಂಶ ಏನು ಗಮನಿಸೋದಾದರೆ, ದುರ್ಯೋಧನನೆಂಬ ಸಮುದ್ರಕ್ಕೆ ಬಡಬಾಗ್ನಿಯೋ, ದುರ್ಯೋಧನನ ಸಮುದ್ರ ಆದರೆ ಅದು ಹೇಳುವಂಥ ಬೆಂಕಿ ನಾನು. ದುರ್ಯೋಧನ ಸಮುದ್ರ ಆದರೆ ಸಮುದ್ರ ಮಧ್ಯೆ ಏಳ್ತಕ್ಕಂಥ ಬಹುದೊಡ್ಡ ಅಗ್ನಿ, ಸಮುದ್ರವನ್ನೇ ನುಂಗಿ ನೀರು ಕುಡಿಯುವಂಥ ಶಕ್ತಿ ಇರ್ತಕ್ಕಂಥ, ಸಮುದ್ರವನ್ನೇ ಇಂಗಿಸುವ ಶಕ್ತಿ ಇರ್ತಕ್ಕಂಥ, ಸಮುದ್ರವನ್ನೇ ಕುದಿಸುವ ಶಕ್ತಿ ಇರ್ತಕ್ಕಂಥ ಬಡಬಾಗ್ನಿ ನಾನು ಅಂತ. ದುರ್ಯೋಧನೆಂಬ ಅರಣ್ಯಕ್ಕೆ ಕಾಳ್ಗಿಚ್ಚು, ದುರ್ಯೋಧನ ವಿಸ್ತಾರವಾದ ಅರಣ್ಯ ಆದರೆ ಅಂಥ ಅರಣ್ಯ ಕ್ಷಣ ಮಾತ್ರದಲ್ಲಿ ಬೇಯಿಸುವಂಥ ಕಾಡಿನ ಕಿಚ್ಚು ನಾನು. ದುರ್ಯೋಧನನೆಂಬ ತಾವರೆಗೆ ನಾನು ಬೆಳ್ದಿಂಗಳಾಗಿ ಇದ್ದೇನೆ. ದುರ್ಯೋಧನನೆಂಬ ಪರ್ವತಕ್ಕೆ ನಾನು ಸಿಡಿಲು, ಒಂದು ಸಿಡಿಲು ಪರ್ವತವೇ ಚೂರು ಚೂರಾಗಬೇಕು ಆ ರೀತಿ. ದುರ್ಯೋಧನನೆಂಬ ಕತ್ತಲೆಗೆ ನಾನು ಸೂರ್ಯನೆಂಬ ಕತ್ತಲೆ ಇದೆ, ದುರ್ಯೋಧನ ಆ ಕತ್ತಲೆಗೆ ಬೆಳಕಾಗಿ ಬಂದು ಕತ್ತಲೆಯನ್ನು ಇಲ್ಲವಾಗಿಸುತ್ತೇನೆ. ದುರ್ಯೋಧನನೆಂಬ ಗಂಡಾನೆಗೆ, ದುರ್ಯೋಧನ ಗಂಡಾನೆ ಅಂತ ಕೊಚ್ಕೋಬೋದು, ಆದರೆ ನಾನು ಆ ಗಂಡಾನೆಯನ್ನು ಸೀಳುವ ಸಿಂಹನೂ ಆಗಿದ್ದೇನೆ. ಆ ಗಂಡಾನೆ ನಭಕೇಸದಿಂದ ಅಂದರೆ ಆನೆಯ ಮುಂಭಾಗದ ತಲೆಯನ್ನು ಸೀಳುವಂತಹ, ತನ್ನ ಉಗ್ರನಮ್ಮಲ್ಲಿ ಸೀಳುವಂತಹ ಶಕ್ತಿ ಸಿಂಹಕ್ಕಿದೆ. ಕನಸಿನಲ್ಲಿ ಆನೆಯ ಕನಸು ಸಿಂಹ ಬಂದರೂ ಕೂಡ ಆನೆ ಸತ್ತೋಗ್ಬಿಡುತ್ತೆ ಅಂತಕ್ಕಂಥ ಒಂದು ಮಾತಿದೆ. ಚಾಳುಕ್ಯ ಕಂಠೀರವ ಭೀಮನು ಹೆಂಡತಿಯ ಮುಂದೆ ದೃಢನಾಗಿ ಪ್ರತಿಜ್ಞೆ ಮಾಡಿ ಹೇಳಿದ. ಚಾಳುಕ್ಯ ಕಂಠೀರ ಅದರಲ್ಲಿ ತನ್ನ ಆಶ್ರಯದಾತ, ಆಮೇಲೆ ಅನ್ನದ ಋಣ ಇರ್ತಕ್ಕಂಥ ನನ್ನ ಆಶ್ರಯದಾತನ ಕೂಡ ಅಂತ ಅವನು, ಅಂದರೆ ಭೀಮ ಹೇಳೋದು ಒಂದೇ, ನನ್ನ ಸತ್ಯಾಶ್ರಯ ಹೇಳೋದು ಕೂಡ ಒಂದೇ. ಚಾಳುಕ್ಯ ಕಂಠೀರವ ನೋಡಿ, ಭೀಮನಿಗೂ ಚಾಳುಕ್ಯ ಗೊತ್ತು, ಅವನು ಹಸ್ತಿನಾಪುರದ ಮಗ, ಅವನು ಯಾರು ಭೀಮ ಹಸ್ತಿನಾಪುರದ ರಾಜಪುತ್ರ. ಹಸ್ತಿನಾಪುರ ಇಲ್ಲಿ, ಈ ಚಾಳುಕ್ಯ ಇಲ್ಲಿ. ಹಾಗಾಗಿ ಅವನು ಹಸ್ತಿನಾಪುರ ಜೊತೆಗೆ ಚಾಳುಕ್ಯ ಕಂಠೀರವ ಭೀಮ, ಅವನಿಗೂ ಒಂದು ಭೀಮನು ಕೂಡ ಹೆಂಡತಿಯ ಮುಂದೆ ದೃಢವಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಪ್ರಿಯ ವಿದ್ಯಾರ್ಥಿ, ಮತ್ತೊಮ್ಮೆ ನಾವು ಗಮನಿಸೋಣ ಈ ಪದ್ಯವನ್ನು. ಇದು ಕುರುರಾಜಾರ್ಣವ ಬಾಳಬಾಗ್ನಿ ಕುರುರಾಜಾರಣ್ಯ ಧಾವಾಲನಂ ಕುರುರಾಜಾಂಬುಜ ಚಂದ್ರರೋಚಿ ಕುರುರಾಜೇಂದ್ರೀಂದ್ರ ವಜ್ರಾಯುಧಂ ಕುರುರಾಜೋಗ್ರ ತಮಸ್ತ ಮೋರಿ ಕುರುರಾಜೇಂದ್ರ ಭೇಂದ್ರ ಕಂಠೀರವಂ ಪಿರಿದುಂ ಕಾಂತೆಯ ಮುಂದೆ ಪೂಂಡು, ಕಾಂತೆಯಿಂದ ಹೆಂಡತಿಯ ಮುಂದೆ ಪೂಂಡು ನುಡಿದಂ ಚಾಳುಕ್ಯ ಕಂಠೀರವಂ. ಆರ್ಣವ ಸಮುದ್ರ, ಅಂಬುಜ ತಾವರೆ, ಬಡಬಾಗ್ನಿ ಸಮುದ್ರದ ಮಧ್ಯೆ ಇಳುವಂತಹ ಬೆಂಕಿ, ದಾವಾನಲ ಕಾಳ್ಗಿಚ್ಚು ಕಾಡಿನ ಹೊತ್ತಿಕೊಳ್ಳುವ ಬೆಂಕಿ, ರೋಚಿ ಕಿರಣ, ಅದೀಂದ್ರ ಕುಲಪರ್ವತ, ಪಿರುದುಂ ವಿಶೇಷವಾಗಿ ಚಾಲುಕ್ಯ ಕಂಠೀರವ ಚಾಲುಕ್ಯ ಚಕ್ರವರ್ತಿಯನ್ನು ಇಲ್ಲಿ ಭೀಮನೊಂದಿಗೆ ಸಮೀಕರಿಸಲಾಗಿದೆ. ಪದ್ಯದ ಭಾವಾರ್ಥ ಮತ್ತೊಮ್ಮೆ ಗಮನಿಸೋಣ. ದುರ್ಯೋಧನನೆಂಬ ಸಮುದ್ರಕ್ಕೆ, ಅವನು ಸಮುದ್ರ ಆದರೆ ನಾನು ಸಮುದ್ರ ಮಧ್ಯೆ ಹೇಳುವಂಥ ಬಡಬಾಗ್ನಿ, ಸಮುದ್ರವನ್ನೇ ನುಂಗಿ ನೀರು ಕುಡಿಯುವ, ಸಮುದ್ರವನ್ನೇ ಇಂಗಿಸುವ, ಸಮುದ್ರದವನ್ನೇ ಕುದಿಸುವ ಶಕ್ತಿ ನನಗಿದೆ. ದುರ್ಯೋಧನ ಅರಣ್ಯಕ್ಕೆ ಹೋಲಿಕೆ, ನಾನು ಅರಣ್ಯದಲ್ಲಿ ಹೇಳುವ ಕಾಳ್ಗಿಚ್ಚು, ಕ್ಷಣ ಮಾತ್ರದಲ್ಲಿ ಇಡೀ ಅರಣ್ಯವನ್ನೇ ಸುಟ್ಟುಬಿಡ್ತೀನಿ. ನಾನೇ ಅರಣ್ಯ ದೊಡ್ಡದು ಅಂತ ಅಂದ್ಕೊಂಡಿರ್ಬೋದು, ಅರಣ್ಯವಿರೋ ಕಾಳ್ಗಿಚ್ಚು. ದುರ್ಯೋಧನೆಂಬ ತಾವರೆಗೆ ನಾನು ಬೆಳ್ದಿಂಗಳಾಗಿ ಇದ್ದೀನಿ. ದುರ್ಯೋಧನನೆಂಬ ಪರ್ವತಕ್ಕೆ ನಾನು ಸಿಡಿಲಾಗಿ ಇದ್ದೇನೆ. ದುರ್ಯೋಧನನೆಂಬ ಕತ್ತಲೆಗೆ ನಾನು ಸೂರ್ಯನಾಗಿ ಇದ್ದು ಕತ್ತಲೆಯನ್ನು ಓಡಿಸ್ತೀನಿ, ಪರ್ವತಕ್ಕೆ ಸಿಡಿಲಾಗಿ ಪರ್ವತವನ್ನೇ ಸಿಡಿಸ್ತೀನಿ. ದುರ್ಯೋಧನೆಂಬ ಗಂಡಾನೆಗೆ ನಾನು ಸಿಂಹನಾಗಿ ಆ ಗಂಡಾನೆಯನ್ನು ಭೇದಿಸುತ್ತೇನೆ, ಗಂಡಾನೆಯನ್ನು ಸಂಹರಿಸುತ್ತೇನೆ. ಚಾಳುಕ್ಯ ಕಂಠೀರವ ಭೀಮನು ಹೆಂಡತಿಯ ಮುಂದೆ ದೃಢವಾಗಿ ಪ್ರತಿಜ್ಞೆಯನ್ನು ಹೇಳ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಪರಾಮರ್ಶನ ಗಂಟಲು ಈ ಒಂದು ಪಠ್ಯವನ್ನು ಈ ಒಂದು ಸೆಷನನ್ನು ಅಧಿವೇಶನವನ್ನು ಸಿದ್ಧಪಡಿಸಲು ನನ್ನ ಇಷ್ಟು ಪುಸ್ತಕಗಳ ಸಹಾಯವನ್ನು ಪಡೆದಿದ್ದೇನೆ, ಪರಾಮರ್ಶನೆಯನ್ನು ಮಾಡಿದ್ದೇನೆ. ಹಾಗಾಗಿ ಈ ಎಲ್ಲ ಪುಸ್ತಕಗಳಿಗೆ ಬರೆದಂತಹ ಲೇಖಕರಿಗೆ, ಪ್ರಕಟಣೆ ಮಾಡಿದ ಪ್ರಕಾಶಕರಿಗೆ
ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಅಧಿವೇಶನದಲ್ಲಿ ನಾವು ಏನನ್ನು ಕಲಿತೋ ಅನ್ನೋದನ್ನು ಗಮನಿಸೋಣ. ಯಾಕೆ ಅಂತ ಹೇಳಿದ್ರೆ ಮತ್ತೆ ನೆನಪು ಮಾಡಿಕೊಂಡ್ರೆ ಇಡೀ ಒಂದು ಸೆಷನ್ನಲ್ಲಿ ನಾವು ಸುಮಾರು ಒಂದು 45 ನಿಮಿಷಗಳ ಕಾಲ ನಾವು ಈ ಒಂದು ಅಧ್ಯಯನವನ್ನು ಮಾಡಿದ್ದೇವೆ. ಹಾಗಾಗಿ ಇದರಲ್ಲಿ ಏನು ಕಲಿತೋ ಅನ್ನೋದನ್ನು ನಾವು ಗಮನ ಹರಿಸೋಣ. ನಾವು ದುರ್ಯೋಧನನ ತೊಡೆ ಮುರಿಯುತ್ತೇನೆ ಮತ್ತು ಅವನ ಕಿರೀಟ ಭಂಗ ಮಾಡುತ್ತೇನೆ ಎಂದು ಭೀಮ ದ್ರೌಪದಿಗೆ ಭರವಸೆ ನೀಡುತ್ತಾರೆ. ಬಹಳ ಮುಖ್ಯ. ಪದ್ಯದ ಆರಂಭದ ಸೆಷನ್ನಲ್ಲಿ ಅಂದರೆ 3 ಭಾಗ ಮಾಡಿದ್ದೀನಿ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಅಳುತ್ತಾ ಬಂದ ದ್ರೌಪದಿಗೆ ಈಗ ಕೊನೆಯ ಭಾಗ ಅಂದರೆ 3ನೇ ಭಾಗದಲ್ಲಿ ಸಮಾಧಾನ ಮಾಡಿ ಭರವಸೆಯನ್ನು ನೀಡ್ತಾನೆ. ನೀನು ಯೋಚನೆ ಮಾಡಬೇಡ, ಸಂಧಿ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಭೀಷ್ಮ ಹೇಳಲಿ, ಆಮೇಲೆ ಧೃತರಾಷ್ಟ್ರ ಹೇಳಲಿ, ಅಥವಾ ಧರ್ಮರಾಯ ಸಂಧಾನಕ್ಕೆ ಒಪ್ಪಲಿ, ನಾನು ಮಾತ್ರ ಒಪ್ಪೋದಿಲ್ಲ. ನಿನಗಾದಂಥ ಅವಮಾನಕ್ಕೆ ತಕ್ಕ ಒಂದು ದಂಡನೆಯನ್ನು ನಾನು ಕೊಡ್ತೀನಿ. ಅಣ್ಣನ ಮಾತನ್ನು ಕೂಡ ಪಕ್ಕಕ್ಕೆ ಹಾಕ್ಬಿಡ್ತೆ, ನಿರ್ಲಕ್ಷ್ಯ ಮಾಡ್ತೇನೆ ಅಂತ ಉಳಿದ 2 ಪ್ರತಿಜ್ಞೆ ಇದೆ. ಅವನ ತೊಡೆ ಮುರಿತೇನೆ ಅಂತಕ್ಕಂಥದ್ದು, ನಿನ್ನನ್ನು ಬಾ ಕೂತ್ಕೊ ಬಾ ತೊಡೆ ಮೇಲೆ ಅಂತ ಹೇಳಿದ್ನಲ್ಲ, ಆ ತೊಡೆಯನ್ನು ಮುರಿತೇನೆ. ಆ ಗರ್ವದ ಮಾತು ಹೇಳಿದ್ನಲ್ಲ, ಅವನ ಕಿರೀಟವನ್ನು ಭಂಗ ಮಾಡ್ತೇನೆ ಅಂತ ಭೀಮ ದ್ರೌಪದಿಗೆ ಭರವಸೆಯನ್ನು ಇಲ್ಲಿ ಕೊಡ್ತಾನೆ. ಬಿಚ್ಚಿರುವ ದ್ರೌಪದಿಯ ಮುಡಿಯನ್ನು ಕಟ್ಟುತ್ತೇನೆ ಅಂತ ಭೀಮ ನುಡಿದೆ. ಬಿಚ್ಚಿರುವ ನಿನ್ನ ಮುಡಿ ಇದೆಯಲ್ಲ, ಅವಳು ಪ್ರತಿಜ್ಞೆ ಮಾಡಿರ್ತಾಳೆ. ಯಾವಾಗ ದುಶ್ಯಾಸನ ಅವಳ ಜಡೆಗೆ ಕೈ ಹಾಕಿ ಎಳ್ಕೊಂಬರ್ತಾನೋ, ತುಂಬಿದ ಸಭೆಯಲ್ಲೇ ಈ ಬಿಚ್ಚಿದ ಜಡೆ ನಾನು ಮತ್ತೆ ಕಟ್ಟೋದಿಲ್ಲ, ಕಟ್ಟೋದಾದರೆ ಅದು ಅವನ ಸಾವಿನಲ್ಲಿ ಅಂತ ಪ್ರತಿಜ್ಞೆ ಮಾಡ್ತಿಲ್ಲ. ಹಾಗಾಗಿ ಭೀಮ ನುಡಿತಾನೆ, ಇಲ್ಲ ನೀನು ಮಾಡಿದ ಪ್ರತಿಜ್ಞೆ ನೆನಪಿದೆ, ನಾನು ಅವೆರಡು ಪೂರೈಸಿ ನಿನ್ನ ಜಡೆಯನ್ನು ನಾನು ಕಟ್ತೇನೆ. ಮತ್ತು ಭೀಮನ ಪ್ರತಿಜ್ಞೆ ಎಂದರೆ ಅದು ಸಾಮಾನ್ಯರು ಹೇಳ್ತಕ್ಕಂಥ ಪ್ರತಿಜ್ಞೆ ಅಲ್ಲ, ಅದು ಶಿಲೆಯ ಮೇಲೆ ಕೆತ್ತಿದ ಹಾಗೆ, ಯಾವುದೋ ಪೇಪರ್ ಮೇಲೆ ಅಥವಾ ಯಾವುದೋ ಒಂದು ತಾಳೆಗರಿ ಮೇಲೆ ಬರೆದಂಥದ್ದು ಅಲ್ಲ, ನೀರಿನ ಮೇಲೆ ಬರೆದಂಥದ್ದಲ್ಲ, ಅಥವಾ ನದಿಯ ದಡದಲ್ಲಿ ಬರೆದಕ್ಕಂಥದ್ದಲ್ಲ. ಭೀಮನ ಮಾತು ಅಂದರೆ ಅದು ಶಿಲೆಯ ಮೇಲೆ ಕೆತ್ತಿದ ಹಾಗೆ. ಹಾಗಾಗಿ ಆ ಥರ ನನ್ನ ಪ್ರತಿಜ್ಞೆ. ಭೀಷ್ಮ ಕುಟುಂಬದ ಹಿರಿಯ ಭೀಷ್ಮ, ಹಾಗೆ ಧೃತರಾಷ್ಟ್ರ ಮತ್ತು ಧರ್ಮರಾಯನ ಮಾತನ್ನು ಅವರೇನೇ ಹೇಳಲಿ, ಭೀಷ್ಮ ಧೃತರಾಷ್ಟ್ರ ಬಂದು ಹೇಳಲಿ, ಧರ್ಮರಾಯ ಹೇಳಲಿ, ಅಣ್ಣನ ಮಾತನ್ನು ನಿರ್ಲಕ್ಷ್ಯ ಮಾಡ್ತಾನೆ. ನಮ್ಮ ತಾತ ಬಂದು ಹೇಳಿದ್ರು ಕೂಡ ಅವನ ಮಾತನ್ನು ಕೂಡ ನಾನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಆ ಮಾತನ್ನು ನಾನು ಯುದ್ಧ ಮಾಡಬೇಡ ಕಣಪ್ಪ, ಸುಮ್ಮನಿರು ಅಂತ ಹೇಳೋದು ನಾನು ಸುಮ್ಮನಿರೋದಿಲ್ಲ. ಏನು ಮಾಡ್ತೀನಿ ಹಾಗಾದರೆ ಅಂದರೆ, ವೈರಿಗಳನ್ನು ನನ್ನ ಗದೆಯಿಂದ ಜಜ್ಜಿ ಹಾಕುತ್ತೇನೆ. ವೈರಿಗಳನ್ನು ಗದೆಯಿಂದ ಗದೆಯನ್ನು ಜಜ್ಜಿ ಹಾಕ್ತೇನೆ ಎಂದು ಆರ್ಭಟಿಸಿದ ಭೀಮ ಹೆಂಡತಿಯ ಮುಂದೆ ದೃಢವಾಗಿ ಪ್ರತಿಜ್ಞೆಯನ್ನು ಮತ್ತೆ ನೆನಪಿಸ್ಕೋತಾನೆ. ಮತ್ತೆ ಅವಳಿಗೆ ಭರವಸೆಯನ್ನು, ಧೈರ್ಯವನ್ನು ತುಂಬುತ್ತಾನೆ. ಅಳುತ್ತಾ ಬಂದಂತಹ ದ್ರೌಪದಿ, ತನಗೆ ಅನುಮಾನ ಇದೆ, ಎಲ್ಲಿ ಸಂಧಿ ಆಗ್ಬಿಡುತ್ತೋ, ಧೃತರಾಷ್ಟ್ರನಿಗೆ ಒಬ್ಬನೇ ಮಗ ಉಳ್ಕೊಂಡಿದ್ದಾನೆ, ಅವನು ಭೀಷ್ಮನಿಗೆ ಹೇಳಿ, ಭೀಷ್ಮ ಹೌದಲ್ಲ ನನ್ನ ವಂಶದ ಕುಡಿಗಳು ಈ ರೀತಿ ಕಚ್ಚಾಡಿ ಸಾಯೋ ಬದಲು ಇರಲಿ, ಕೌರವಲು ಒಬ್ಬ ಇರಲಿ ಅಂತ ಅಂದ್ಕೊಂಡು ಏನಾದ್ರು ಮಾಡೋಕ್ಕೆ ಕೇಳಿ ನಮ್ಮ ಧರ್ಮರಾಯ ಧರ್ಮದ ಗುಡ್ಡು ಒಪ್ಕೊಂಡ್ಬಿಡ್ತಾನೆ ಅನ್ನುವ ಅನುಮಾನದೊಂದಿಗೆ ಮತ್ತು ತನಗಾದಂಥ ಅವಮಾನದಿಂದ ಅವಳು ಬಹಳ ಹೋಗಿರ್ತಾಳೆ. ಅನುಮಾನ, ಅದಕ್ಕೋಸ್ಕರ ಸರಿಯಾದ ಭೀಮ ಯಾರು, ಧರ್ಮರಾಯನಿಗೆ ಹೋದರೆ ಧರ್ಮರಾಯದ ಗುಡ್ಡು, ಅರ್ಜುನ್ಗೆ ಹೋದರೆ ಅವನು ವೀರಶೂರನಾಗಿದ್ದರೂ ಕೂಡ ಅಣ್ಣನ ಮಾತು ಮೀರೋದಿಲ್ಲ. ಇನ್ನು ನಕುಲ ಸಹದೇವರು ಚಿಕ್ಕ ಮಕ್ಕಳು, ಹಾಗಾಗಿ ಚಿಕ್ಕ ಹುಡುಗರು, ಹಾಗಾಗಿ ಅವರು ಇಂಥ ಒಂದು ದೊಡ್ಡ ನಿರ್ಣಯನ ಕೈಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾರನ್ನ ದುರ್ಯೋಧನನ ಹತ್ಯೆ ಮಾಡೋದಕ್ಕೆ ಅಥವಾ ಅವನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರಿಯಾದ ವ್ಯಕ್ತಿ ಅಂದರೆ ಅದು ಭೀಮ ಅಂತಲೇ. ಆ ಭೀಮನ ಹತ್ರಕ್ಕೆ ನಮ್ಮ ದ್ರೌಪದಿ ಬರ್ತಾಳೆ. ಬಂದಾಗ ಅವನು ಹೆಂಡತಿಗೆ ಅನುಮಾನದಿಂದ ಅಳುತ್ತಾ ಬಂದಂಥ ದ್ರೌಪದಿಯಲ್ಲಿ ವಿಶ್ವಾಸವನ್ನು ಮರುಬಿತ್ತಿ ಸಂತೋಷಪಡಿಸಿ ಖುಷಿಪಡಿಸಿ ಅವಳನ್ನು ವಾಪಸ್ಸು ಕಳಿಸ್ಕೊಡ್ತಾನೆ ಅನ್ನುವಲ್ಲಿಗೆ ಈ ನಿಮಗೆ ಇಟ್ಟಿರ್ತಕ್ಕಂಥ ಏನು ಪದ್ಯಗಳಿದೆ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಷಯ ತಜ್ಞರಾಗಿ ಮತ್ತು ಈ ಒಂದು ವಿಡಿಯೋ ಕಂಟೆಂಟನ್ನು ತಯಾರಕರಾಗಿ ನಾನು ಕೃಪಾ ಗಣೇಶ್, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ 571111, ಚಾಮರಾಜನಗರ ಜಿಲ್ಲೆ, ಕರ್ನಾಟಕದ ಗಡಿಯ ಭಾಗ ಚಾಮರಾಜನಗರ ಜಿಲ್ಲೆಯಿಂದ. ಇಲ್ಲಿಯ ತನಕ ತಾವೆಲ್ಲರೂ ಕೂಡ ಭಾಳ ತಾಳ್ಮೆಯಿಂದ ಪ್ರೀತಿಯಿಂದ ಈ ಒಂದು ಪದ್ಯವನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಹಾಗಾಗಿ ಈ ಪದ್ಯವನ್ನು, ಹಳೆಗನ್ನಡ ಪದ್ಯವನ್ನು ಉಳಿಸುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಹಳೆಗನ್ನಡ ಕಷ್ಟ ಅಲ್ಲ ಯಾವುದೇ ಕಾರಣಕ್ಕೂ, ಅದು ಭಾಳ ಸರಳವಾಗಿದೆ, ಅದನ್ನು ಈಸಿಯಾಗಿದೆ. ಅದನ್ನು ಕೂಡ ತಾವು ಓದೋದ್ರ ಮೂಲಕ ಹಳೆಗನ್ನಡವನ್ನು ಉಳಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ತಾವು ಮಾಡ್ತೀರಿ ಅನ್ನೋ ಒಂದು ಭರವಸೆ ನನಗೆ ಖಂಡಿತ ಇದೆ. ಹಾಗಾಗಿ ಇಲ್ಲಿಗೆ ಈ ಒಂದು ಸೆಷನನ್ನು ಮುಕ್ತಾಯ ಮಾಡಲು, ಮುಂದಿನ ಒಂದು ಅಧಿವೇಶನದಲ್ಲಿ ನಾವು ಮುಂದಿನ ಜನನ ಅವನು ಕೂಡ ಮಹಾಕವಿ, ಜನ್ನ ಅಂತಕ್ಕಂಥ ಕವಿಯ ಒಂದು ಪದ್ಯಗಳನ್ನು ನಾವು ಗಮನಿಸೋಣ. ಅಲ್ಲಿಯವರೆಗೆ ವಿರಾಮವನ್ನು ಹೇಳ್ತಾ, ಇಲ್ಲಿಯವರೆಗೆ ಸಾವಧಾನ ಕೇಳಿದ ತಮ್ಮೆಲ್ಲರಿಗೂ ಕೂಡ
ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಮುಂದಿನ ಸೆಷನಲ್ಲಿ ನಾವು ಇಬ್ಬರೂ ಕೂಡ ಭೇಟಿಯಾಗಿ ಜನ್ನ ಬರೆದಿರುವ ಪದ್ಯದ ಆಸ್ವಾದನೆಯನ್ನು ನಾವೆಲ್ಲವೂ ಕೂಡ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ.